ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ಹೃದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮರಾಜನಿಗೆ ಒಂದು ಸಲ ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವರೆಲ್ಲರೂ ಉಪದೇಶ ಮಾಡಿದರು. ಅಷ್ಟಾದರೂ ಅವನ ಮನಸ್ಸು ಬದಲಾಗಲೇ ಇಲ್ಲ. ಮತ್ತೆ ಪುನಃ ಅವರೆಲ್ಲರೂ ಕೂಡ ಉಪದೇಶ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ನಾವು ನಿನ್ನೆ ಭೀಮಸೇನ ದೇವರು ಮಾಡಿದಂತಹ ಉಪದೇಶದ ಕೆಲವು ಭಾಗಗಳನ್ನು ನೋಡಿದ್ವಿ. ಅಲ್ಲಣ್ಣ, ನಾವು ಕಾಡಿನಲ್ಲಿ ಅಷ್ಟು ಕಷ್ಟಪಟ್ವಿ, ಒಳ್ಳೆ ಪೀತಾಂಬರವನ್ನು ಧರಿಸಬೇಕಾದಂತಹ ನಮ್ಮ ದೇಹ ಕೃಷ್ಣಾರ್ಜುನವನ್ನು ತೊಟ್ಟು ಅಷ್ಟು ಕಷ್ಟ ಅನುಭವಿಸಿದೆ, ಅಷ್ಟಾದರೂ ಕೂಡ ನಿನಗೆ ಮನಸ್ಸು ಕರಗ್ತಾ ಇಲ್ವ ಎಂಬುದಾಗಿ ತಿಳಿಸಿದ. ಅಷ್ಟಾದ ಮೇಲೆ ಅಲ್ಲಿ ಆದಂತಹ ಅನೇಕ ಘಟನೆಗಳನ್ನು ಹೇಳ್ತಾ ಹೋಗ್ತಾನೆ. ವಿಶೇಷವಾಗಿ ಜಟಾಸುರಾತ್ ಪರಿಕ್ಲೇಶಂ ಚಿತ್ರಸೇನೇನ ಚಾಹವಂ ಸೌಂಧವಾಚ ಪರಿಕ್ಲೇಶಂ ಕಥಂ ವಿಸ್ಮೃತಮಾನಸಿ ಎಂಬುದಾಗಿ ಅಲ್ಲಿ ಜಟಾಸುರ ಎನ್ನುವಂಥ ದೊಡ್ಡ ಅಸುರ ಬಂದ. ಅವನು ತೊಂದರೆ ಕೊಟ್ಟ, ಚಿತ್ರಸೇನ ಕೊಟ್ಟ, ಸೈಂಧವ ಕೊಟ್ಟ. ಮುಂದೆ ಅಲ್ಲಿ ಹೋದಾಗ ಯಾವ ಅಜ್ಞಾತ ವಾಸದಲ್ಲಂತರೂ ಪುನರಜ್ಞಾತಚರ್ಯಾಯಂ ಕೀಚಕೇನ ಪದಾವಧಂ ಅಂತ ಕೀಚಕ ಕಾಲಿಂದಾಗಿ ಒದ್ದು ಬಿಟ್ಟ ಯಾರನ್ನ? ದ್ರೌಪದಿಯನ್ನು. ಈ ರೀತಿಯಾಗಿ ಅನೇಕ ತಪ್ಪನ್ನು ನಾವು ಅನುಭವಿಸಿದ್ದೇವೆ. ಮಾಡದೇ ಇರುವಂಥ ತಪ್ಪಿಗೆ ಅನೇಕ ರೀತಿಯಾದಂಥ ಅವಮಾನಗಳು. ದುಃಖ ಬೇರೆ, ಅವಮಾನ ಬೇರೆ. ಅವಮಾನ ಅಷ್ಟು ಜನರ ಮಧ್ಯದಲ್ಲಿ ಯಾವ ದ್ರೌಪದಿಯ ಸೀರೆಯನ್ನು ಸೆಳೆದರು. ಆ ಕೀಚಕ ಮಹಾ ದುಷ್ಟನಾದಂತಹ ದೈತ್ಯ ಅವನೇ ಮಾಡಿದ, ಕಾಲಿನಿಂದ ಒದ್ದು ಬಿಟ್ಟ. ಈ ರೀತಿಯಾಗಿ ಇಷ್ಟೆಲ್ಲ ಅವಮಾನ ಎದುರಿಸಿದ್ದೇವೆ. ಇಷ್ಟೆಲ್ಲ ಅವಮಾನ ಎದುರಿಸಲಿಕ್ಕೆ ಕಾರಣ ಯಾರು? ಆ ದುರ್ಯೋಧನ ಒಂದು ವೇಳೆ ನಮ್ಮನ್ನು ದ್ಯೂತ ಮಾಡಿ ಜೂಜಾಟ ಆಡಿ ಕಾಡಿಗೆ ಕಳಿಸ್ತೇ ಹೋಗಿದ್ರೆ ನಾವು ಹೇಗಿರ್ತಾ ಇದ್ವಿ? ಆರಾಮವಾಗಿ ರಾಜ ಮಹಾರಾಜರು ಎಲ್ಲರೂ ಹೇಗಿರ್ತಾರೋ ಆ ರೀತಿಯಾಗಿ ಜೀವನ ಮಾಡ್ತಾ ಇದ್ವಿ. ಆದರೆ ಇಷ್ಟೆಲ್ಲ ಕಷ್ಟಗಳನ್ನು, ಅವಮಾನಗಳನ್ನು ಅನುಭವಿಸಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಆ ದುರ್ಯೋಧನ ಮಾಡಿದಂತಹ ಕುತಂತ್ರ, ಅವನ ಜೊತೆಗೆ ಅವನ ಸೋದರ ಮಾವನಾದಂತಹ ಶಕುನಿ ಮಾಡಿದಂತಹ ಕುತಂತ್ರ. ಅದಕ್ಕೆ ಉಳಿದವರೆಲ್ಲರ ಮೌನವಾದಂತಹ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಯಾರೂ ವಿರೋಧ ಮಾಡಲಿಲ್ಲ. ಒಂದು ಮಾತಿದೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ವಿರೋಧ ಮಾಡದೇ ಇದ್ದರೆ ಮೌನವಾಗಿ ಕುತ್ಕೊಂಡ್ಬಿಟ್ರೆ ಅದು ಒಪ್ಪಿಗೆ ಇದ್ದಂತೆ ರೀತಿ. ಹಾಗಾಗಿ ಈ ಭೀಷ್ಮ ದ್ರೋಣ ಅವ್ರು ಯಾರು ವಿರೋಧ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೌನವಾದಂಥ ಒಪ್ಪಿಗೆ ಇತ್ತು, ಅಂತರಂಗದ ಒಪ್ಪಿಗೆ ಇತ್ತು ಅಂತ ನನಗೆ ತೋರ್ತಾ ಇದೆ. ಹಾಗಾಗಿ ನೀನು ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ ತಪ್ಪೇ ಅಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಇನ್ನೊಂದು ಮಾತನ್ನು ತಿಳಿಸ್ತಾನೆ. ಅಣ್ಣ, ನೀನು ಹಿಂದೆ ತುಂಬ ಜನರೊಟ್ಟಿಗೆ ಯುದ್ಧ ಮಾಡಿದೆ. ದ್ರೋಣ, ಭೀಷ್ಮ ಮುಂತಾದಂಥ ಅನೇಕ ವೀರರೊಟ್ಟಿಗೆ ಯುದ್ಧದಲ್ಲಿ ಮಾಡಿ ಗೆದ್ದಿದ್ದೀಯ. ಆದರೆ ಇವತ್ತು ನೀನು ಇನ್ನೊಂದು ದೊಡ್ಡ ಯುದ್ಧ ಮಾಡುವಂಥ ಪ್ರಸಂಗ ಬಂದಿದೆ ಅಂತ. ಯಚ್ಚತೆ ದ್ರೋಣ ಭೀಷ್ಮಾಭ್ಯಾಂ ಯುದ್ಧಮಾಸೀದ್ ಮರಿಂದಮ ಮನಸೈಕೇನ ಯೋದ್ಧವ್ಯಂ ಇದಂ ಯುದ್ಧಂ ಸಮುಪಸ್ಥಿತಂ ಅಂತ. ಇವತ್ತು ದೊಡ್ಡ ಯುದ್ಧ ಪ್ರಾರಂಭ ಮಾಡಬೇಕು ನೀನು. ಯಾರ ಜೊತೆ? ಯಾರಿದ್ದಾರೆ ಶತ್ರುಗಳು? ದುರ್ಯೋಧನ ಇಲ್ಲ, ದುಶ್ಯಾಸನ ಇಲ್ಲ, ಕರ್ಣ ಇಲ್ಲ, ಸೈಂಧವ ಇಲ್ಲ, ಯಾರು ಕೂಡ ಇಲ್ಲ. ಮತ್ತು ಯಾರ ಜೊತೆ ಅಂತ ಹೇಳಿ ಮನಸ ಏಕೇನ ಯೋದ್ಧವ್ಯಂ, ನಿನ್ನ ಮನಸ್ಸಿನೊಟ್ಟಿಗೆ ನೀನು ಯುದ್ಧ ಮಾಡಬೇಕು ಅಂತ.
ಯಾಕೆಂದರೆ ನಿನ್ನ ಮನಸ್ಸು ತುಂಬ ದುರ್ಬಲವಾಗಿ ಬಿಟ್ಟಿದೆ. ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆ. ನಿನ್ನ ಮನಸ್ಸು ನಿನ್ನಲ್ಲಿ ಏನೇ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ನೀನು ಅದರ ಜೊತೆಗೆ ಯುದ್ಧ ಮಾಡಬೇಕು ಅಂತ. ಸರಿ, ಶತ್ರುಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಏನು ಬೇಕು? ಬಿಲ್ಲು, ಬಾಣ, ಗದೆ ಇವೆಲ್ಲ ಇತ್ಯಾದಿಗಳು ಬೇಕು. ಅದೇ ರೀತಿಯಾಗಿ ಶತ್ರುಗಳು ಬೇಕು, ಎದುರುಗಡೆಗೆ ಒಬ್ಬ ವ್ಯಕ್ತಿಗಳು ಬೇಕು ಯುದ್ಧ ಮಾಡಲಿಕ್ಕೆ. ಅದಕ್ಕೆ ಹೇಳ್ತಾನೆ, ಇಲ್ಲಿ ಏನು ಬೇಕಾಗಿಲ್ಲ, ಬಿಲ್ಲು ಬೇಕಾಗಿಲ್ಲ, ಬಾಣ ಬೇಕಾಗಿಲ್ಲ, ಶತ್ರುಗಳು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ನೀನೊಬ್ಬನೇನೆ ನಿನ್ನ ಬುದ್ಧಿಯಿಂದಾಗಿ ಯೋಚನೆ ಮಾಡು. ಇಷ್ಟೆಲ್ಲ ಜನ ನಿನಗೆ ಹೇಳ್ತಾ ಇದ್ದೀವಿ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡು. ಆವಾಗೇನಾಗುತ್ತೆ, ನಿನ್ನ ಮನಸ್ಸಿನೊಟ್ಟಿಗೆ ನೀನು ಯುದ್ಧ ಮಾಡಬೇಕು, ಆಂತರಿಕವಾದಂಥ ಸಂಘರ್ಷ ನೀನು ನಡೆಸಬೇಕು. ಆ ರೀತಿಯಾಗಿ ಹೇಗೆ ಎರಡು ಕಲ್ಲುಗಳನ್ನು ಎರಡು ಕಟ್ಟಿಗೆಗಳನ್ನು ಚೆನ್ನಾಗಿ ತಿಕ್ಕಿದಾಗ ಬೆಂಕಿ ಅನ್ನೋದು ಬರುತ್ತೆ, ಅರಣ್ಯಮಥನ ಅಂತ. ಆ ರೀತಿಯಾಗಿ ನಿನ್ನ ಬುದ್ಧಿ ಮತ್ತು ಮನಸ್ಸನ್ನು ಚೆನ್ನಾಗಿ ತಿಕ್ಕಿ ನೋಡು. ಆವಾಗ ಅಲ್ಲೇನಾಗುತ್ತೆ, ನಿಜವಾದಂತಹ ಜ್ಞಾನ ಎಂಬಂತಹ ಒಂದು ಬೆಳಕು ಹುಟ್ಟುತ್ತೆ. ಹಾಗಾಗಿ ನೀನೇ ಮಾಡು. ತಸ್ಮಿನ್ ನಿರ್ಜಿತೆ ಯುದ್ಧೇ ಕಾಮವಸಾಂ ಗಮಿಷ್ಯಸಿ ಅಂತ ನೀನು ಅಂಥ ಯುದ್ಧವನ್ನು ಮಾಡಲೇಬೇಕು. ಇವತ್ತು ಅನಿವಾರ್ಯತೆ ಬಂದಿದೆ, ಮಾನಸಿಕ ಯುದ್ಧವನ್ನು ನೀನು ಮಾಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ಯುದ್ಧದಲ್ಲಿ ಗೆಲ್ಲಲೇಬೇಕು ನೀನು. ಏತಜ್ಜಿತ್ವಾ ಮಹಾರಾಜ ಕೃತಕೃತ್ಯೋ ಭವಿಷ್ಯಸಿ. ಆ ಮಾನಸಿಕವಾದಂಥ ಯುದ್ಧದಲ್ಲಿ ನೀನು ಗೆದ್ದರೆ ಮಾತ್ರ ಏನಾಗ್ತೀಯಾ, ನಿಜವಾಗಿಯೂ ಕೂಡ ನೀನು ಒಬ್ಬ ಶ್ರೇಷ್ಠ ರಾಜ ಅಂತ ಕರೆಸ್ಕೊಳ್ತೀಯ, ಇಲ್ಲದೆ ಹೋದರೆ ಹೇಡಿ ಅಂತ ಕರೆಸ್ಕೊಳ್ತೀಯ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡಿ ಕೊನೆಗೆ ಹೇಳ್ತಾನೆ, ಪಿತೃಪೈತಾಮಹೇ ವೃತ್ತೆ ಶಾಧಿರಾಜ್ಯಂ ಯಥೋಚಿತಂ. ನಾನು ಬೇರೆ ಏನೂ ಹೇಳೋದಿಲ್ಲ. ನಮ್ಮ ತಂದೆ, ಅವರ ತಂದೆ, ಅವರ ತಂದೆ ಎಲ್ಲ ಪಿತೃಪಿತಾಮಹರು ಕೂಡ ಯಾವ ರೀತಿಯಾಗಿ ಶಾಂತಿಯಿಂದ ಈ ರಾಜ್ಯಭಾರವನ್ನು ನಡೆಸಿ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿದ್ದಾರೋ, ಇತಿಹಾಸದಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದಾರೋ, ಅವರಂತೆ ನೀನು ಕೂಡ ನಿನ್ನ ಕರ್ತವ್ಯವಾದಂತಹ ಈ ರಾಜ್ಯಭಾರವನ್ನು ಮಾಡಿ ಒಬ್ಬ ಶ್ರೇಷ್ಠ ರಾಜ ಅದು ಕರೆಸ್ಕೊಳ್ಬೇಕು ಅನ್ನೋದು ಮಾತ್ರ ನಮ್ಮ ಅಭಿಪ್ರಾಯ. ಬೇರೆ ಯಾವ ದುರಭಿಪ್ರಾಯವಾಗಲಿ, ನಿನ್ನ ಮೇಲೆ ಸಿಟ್ಟು ದ್ವೇಷ ಆಗಲಿ ಯಾವುದೂ ಕೂಡ ಇಲ್ಲ ಎಂಬುದಾಗಿ ಭೀಮಸೇನ ದೇವರು ವಿಶೇಷವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಯುಧಿಷ್ಠಿರ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಇಷ್ಟರ ತನಕ ಯುಧಿಷ್ಠಿರ ಮಾತನಾಡೇ ಇಲ್ಲ. ಕಲ್ಲಿಯನ್ನು ಗೊಂಬಿ ಥರ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದ. ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಕೂತ್ಕೊಂಡಿದ್ದ. ಕೇಳುವಾಗಲೂ ಕೂಡ ಮುಖದಲ್ಲಿ ಯಾವುದೇ ರೀತಿ ವಿಕಾರ ಇಲ್ಲ. ಸಾಮಾನ್ಯವಾಗಿ ಯಾರೋ ಬೈಬೇಕಾದರೆ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದರೂ ಕೂಡ ನಮ್ಮನ್ನು ಬೈಬೇಕಾದರೆ ನಮ್ಮ ತಪ್ಪಿರಲಿ ತಪ್ಪಿಲ್ಲದೇ ಇರಲಿ, ಮುಖದಲ್ಲಿ ಏನಾದರೂ ವಿಕಾರ ಆದರೂ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಯಾರಿಗಾದರೂ ಒಂದು ಬೇಸರವೋ ದುಃಖವೋ ಅಥವಾ ಸಿಟ್ಟೋ, ಬೈತಾ ಇದ್ದರೆ ಸಿಟ್ಟೋ ಏನೋ ತೋರ್ತಾ ಇರುತ್ತೆ. ಆದರೆ ಇವನ ಮೈಯಲ್ಲಿ ಮುಖದಲ್ಲಿ ಯಾವುದೇ ರೀತಿಯಂಥ ವಿಕಾರವೇ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಆದ ಮೇಲೆ 17ನೇ ಅಧ್ಯಾಯದಿಂದಾಗಿ ಅವನ ಮಾತುಗಳು ಪ್ರಾರಂಭ ಆಗುತ್ತೆ. ಯುಧಿಷ್ಠಿರ ಹೇಳ್ತಾನೆ, ಅಸಂತೋಷ ಪ್ರಮಾದಶ್ಚ ಮದೋ ರಾಗೋ ಅಪ್ರಶಾಂತತ ಬಲಂ ಮೋಹೋಭಿಮಾನಶ್ಚ ಉದ್ವೇಗಶ್ಚೈವ ಸರ್ವಶಃ ಅಂತ ಅವನು ಭೀಮಸೇನ ದೇವರು ಆಡಿದಂತಹ ಮಾತನ್ನು ಒಪ್ಪೋದಿಲ್ಲ. ಭೀಮಸೇನ, ನನಗೆ ನಿನ್ನ ಮಾತಿನಲ್ಲಿ ಅಂಗೀಕಾರ ಇಲ್ಲ, ನಿನ್ನ ಮಾತು ಸರಿ ಇಲ್ಲ ಅಂತ ತಿಳಿಸ್ಬಿಡ್ತಾನೆ ಯುಧಿಷ್ಠಿರ. ಯಾಕೆ ಅಂತ ಹೇಳಿದರೆ, ಇವತ್ತು ನಿಮಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದ ಮೇಲೆ ಆಸೆ ಹುಟ್ಟಿದೆ ಅಷ್ಟೇ. ನೀವು ಹೇಳ್ತಾ ಇರೋದು ನನ್ನ ಮೇಲಿನ ಪ್ರೀತಿ, ನಮ್ಮ ಕರ್ತವ್ಯ, ನಮ್ಮ ತಂದೆ ತಾಯಿಗಳಿಗೆ ಇದ್ರ ಕೀರ್ತಿ ಬರುತ್ತೆ, ಯಾವ ಉದ್ದೇಶವೂ ಇಲ್ಲ ಹೊರತು ನಿಮಗೆಲ್ಲರಿಗೂ ಕೂಡ ಏನಾಗಿದೆ, ಇದರ ಮೇಲೆ ರಾಜ್ಯಂ ತಾಂ ಅಭಿಕಾಂಕ್ಷಸೆ, ರಾಜ್ಯದ ಮೇಲೆ ಆಸೆ ಹುಟ್ಟಿದೆ ಅಷ್ಟೇ, ಬೇರೆ ಏನಿಲ್ಲ ಅಂತ. ಅಂದರೆ ಧರ್ಮರಾಜನ ಮನಸ್ಸು ಯಾವ ರೀತಿಯಾಗಿ ಕೆಳಗಡೆ ಹೋಗ್ತದೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಅವನು ಹೇಳ್ತಾನೆ, ಯಾವಾಗ ಆಸೆ ಒಂದು ಹುಟ್ಟುತ್ತೆ ಅಂತ ಹೇಳಿದರೆ ಒಂದು ಅಸಂತೋಷ, ಅಂದರೆ ತೃಪ್ತಿ ಇರೋದಿಲ್ಲ, ಏನು ಸಿಕ್ಕರೂ ತೃಪ್ತಿ ಇರೋದಿಲ್ಲ, ಆವಾಗ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪ್ರಮಾದಶ್ಚ, ಮೈ ಮರೆಯೋದು, ಮೈ ಮೇಲೆ ಎಚ್ಚರ ಇಲ್ಲದೇ ಇದ್ದಾಗ ಆಸೆ ಜಾಸ್ತಿ ಹೋಗುತ್ತೆ. ಅದೇ ರೀತಿಯಾಗಿ ರಾಗ ಅಪ್ರಶಾಂತತ, ಆಸೆ. ಅದೇ ರೀತಿ ಅಶಾಂತಿ, ಮನಸ್ಸಿನಲ್ಲಿ ಶಾಂತಿ ಇಲ್ಲದೇ ಇರುವುದು. ಇನ್ನೊಂದು ಬಲ ಜಾಸ್ತಿ ಇದ್ದಾಗ ಆಸೆ ಜಾಸ್ತಿ ಆಗುತ್ತೆ ಅಂತೆ. ಯಾಕೆಂದರೆ ನಮ್ಮಲ್ಲಿ ಪರಾಕ್ರಮ ಇದೆ, ಬಲ ಇದೆ, ಹಾಗಾಗಿ ಇನ್ನೊಬ್ಬರನ್ನು ನಾವು ಹೊಡೆದು ಕೊಂದು ಸೋಲಿಸಿ ಅವ್ರ ಸಂಪತ್ತನ್ನು ಆಕ್ರಮಣ ತೆಗೆದುಕೊಳ್ಬೋದು ಅಂತ ಆಸೆ ಜಾಸ್ತಿ ಆಗುತ್ತೆ. ಅದಾದ ಮೇಲೆ ಮೋಹ, ಇನ್ನೊಬ್ಬರ ಸಂಪತ್ತಿನ ಮೇಲೆ ವಿಪರೀತವಾದಂತಹ ಮೋಹ. ಅದೇ ರೀತಿಯಾಗಿ ಅಭಿಮಾನ, ನಮ್ಮ ಸಂಪತ್ತಿನ ಮೇಲೆ ವಿಪರೀತವಾದಂತಹ ಅಭಿಮಾನ, ನನಗೇ ಸಿಗಬೇಕು, ನಾನು ಅಣ್ಣ ತಮ್ಮಂದಿರು ಯಾರಿಗೂ ಸಿಗಬಾರ್ದು ಅನ್ನುವಂತಹ ಆಸೆ ಉಂಟಾಗುತ್ತೆ. ಅದೇ ರೀತಿಯಾಗಿ ಉದ್ವೇಗ, ಮನಸ್ಸಲ್ಲಿ ಏನೋ ಉದ್ವೇಗ, ಫಾಸ್ಟಾಗಿ ಇದು ಬೇಕು 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 ಅಂತ ಕೆಲವೊಬ್ಬ ಉದ್ವೇಗ ಇರುತ್ತೆ, ಅವರಿಗೆ ಒಂದು ಸಹನಾ ಶಕ್ತಿ ಅನ್ನೋದು ಇರೋದಿಲ್ಲ.
ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಈ ಎಲ್ಲ ಗುಣಗಳು ಅಸಂತೃಪ್ತಿ, ಪ್ರಮಾದ, ಮದ, ರಾಗ, ಅಶಾಂತಿ, ಬಲ, ಅಭಿಮಾನ, ಉದ್ವೇಗ, ಮೋಹ ಇವೆಲ್ಲವೂ ದೊಡ್ಡ ದುರ್ಗುಣಗಳು. ಈ ದುರ್ಗುಣಗಳು ಎಲ್ಲ ಗುಣಗಳು ಒಂದೇ ಕಡೆ ಸೇರಿದ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಆಸೆ ಅನ್ನೋದು ಹುಟ್ಟುತ್ತೆ. ಏಬಿಹಿ ಪಾಪಭಿರಾವಿಷ್ಟ ರಾಜ್ಯಂ ತ್ವಂ ಅಭಿಕಾಂಕ್ಷಸೆ. ಈ ಎಲ್ಲ ಪಾಪಗಳು ಏನಾಗಿವೆ, ನಿನ್ನಲ್ಲಿ ಸೇರಿಬಿಟ್ಟಿವೆ ಅಂತ ಭೀಮಸೇನ ದೇವರ ಬಗ್ಗೆ ಹೇಳ್ತಾನೆ ಧರ್ಮರಾಜ. ನಾವೆಲ್ಲರೂ ಕೂಡ ಭೀಮಸೇನ ದೇವರನ್ನು ಅರ್ಥಾತ್ ವಾಯುದೇವರು ಏನಂತ ಚಿಂತನೆ ಮಾಡ್ತೀವಿ, ಪರಶುಕ್ಲತ್ರಯರು ಅಂತ ಚಿಂತನೆ ಮಾಡ್ತೀವಿ. ಪರಶುಕ್ಲತ್ರಯಲ್ಲಿ ಒಬ್ಬರು ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಕಿಂಚಿತ್ತೂ ದೋಷ ಇಲ್ಲದೇ ಇರುವಂತಹ ಪರಿಶುದ್ಧ ವ್ಯಕ್ತಿ ಯಾರು, ಭೀಮಸೇನ ದೇವರಂತ ತಿಳಿಸ್ತೀವಿ. ಆದರೆ ಇಂತಹ ಭೀಮಸೇನ ದೇವರಲ್ಲಿನ ದೋಷದ ಚಿಂತನೆಯನ್ನು ಮಾಡಿದಂಥವ್ರು ಯಾರು, ಧರ್ಮರಾಜ. ಮುಂದೆ ಅದಕ್ಕೆ ಧರ್ಮರಾಜನಿಗೆ ಯಾಕೆ ಇದು ನರಕ ದರ್ಶನ ಆಯಿತು ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ತಿಳಿಸ್ತಾರೆ. ಅವನು ಅನೇಕರಲ್ಲಿ ಸಂದೇಹಪಟ್ಟ, ಅದರಲ್ಲೂ ಕೂಡ ಪರಶುಕ್ಲತ್ರಯರಲ್ಲಿ ಒಬ್ಬರಾದಂತಹ ಭೀಮಸೇನ ದೇವರಲ್ಲಿನೇ ದೋಷಗಳ ಚಿಂತನೆಯನ್ನು ಮಾಡಿದ. ಹಾಗಾಗಿ ಅವನಿಗೆ ನರಕದ ದರ್ಶನ ಆಯಿತು ಅಂತ ತಿಳಿಸ್ತಾರೆ. ಹಾಗಾಗಿ ಅವನು ಹೇಳ್ತಾನೆ, ನಿನಗೆ ರಾಜ್ಯದ ಮೇಲೆ ಆಸೆ ಇದೆ ಹೊರತು ನನ್ನ ಮೇಲೆ ಪ್ರೀತಿ ಇದು ಯಾವುದೂ ಕೂಡ ಇಲ್ಲ. ಹಾಗಾಗಿ ನೀನೇ ಮಾಡು, ಇವೆಲ್ಲವನ್ನು ಕೂಡ ಬಿಟ್ಟು ಮನಸ್ಸನ್ನು ಶಾಂತವನ್ನಾಗಿ ಮಾಡ್ಕೊ. ಮನಸ್ಸು ಪ್ರಶಾಂತ ಆದರೆ ನಿನಗೇನಾಗುತ್ತೆ, ಆವಾಗ ಇದರ ಮೇಲೆ ಆಸೆ ಹೋಗುತ್ತೆ. ಅವನು ಹೇಳ್ತಾನೆ, ನಿನಗೆ ಸ್ವಲ್ಪ ಕ್ರೋಧ ಜಾಸ್ತಿ, ಸಿಟ್ಟು ಜಾಸ್ತಿ. ಇದು ಮೊದಲಿಂದಲೂ ನಿನ್ನಲ್ಲಿ ಸಿಟ್ಟು, ಚಿಕ್ಕ ವಯಸ್ಸಿನಲ್ಲೂ ನಿನ್ನಲ್ಲಿ ಸಿಟ್ಟು ಜಾಸ್ತಿ ಇದೆ, ಉದ್ವೇಗ ಜಾಸ್ತಿ. ಹಾಗಾಗಿ ಆ ಉದ್ವೇಗ ಎಲ್ಲವೂ ಕೂಡ ಏನು ಮಾಡ್ತಾ ಇದೆ, ನಿನ್ನನ್ನು ಈ ರೀತಿಯಾಗಿ ಮಾತನಾಡಿಸ್ತಾ ಇದೆ ಹೊರತು ನಿನಗೆ ಏನಿಲ್ಲ. ಆಸೆ ಅನ್ನೋದು ನಿಜವಾಗಲೂ ಇದೆ, ನಿನಗೆ ಆಸೆತನ ಇನ್ನೂ ಕೂಡ ನೀನು ಬಿಟ್ಟಿಲ್ಲ ಎಂಬುದಾಗಿ ಭೀಮಸೇನ ದೇವರ ಬಗ್ಗೆ ಈ ರೀತಿಯಾದಂತಹ ಮಾತನ್ನು ಹೇಳ್ತಾ ಹೋಗ್ತಾನೆ. ಇಷ್ಟೆಲ್ಲ ಮಾಡಿ ಒಂದು ಮಾತನ್ನು ಹೇಳ್ತಾನೆ, ನೀವೆಲ್ಲ ಏನು ಹೇಳ್ತಾ ಇದ್ದೀರಿ, ನೀನು ರಾಜ್ಯಭಾರ ಮಾಡು ಅಂತ ಹೇಳ್ತಾ ಇದ್ದೀರಿ. ಇದು ಕೂಡ ಒಂದು ಆಸೆ ಏನೇ, ರಾಜ್ಯಭಾರ ಮಾಡೋದು ಒಂದು ಆಸೆ ಅಂತ. ಅದಕ್ಕೆ ಹೇಳ್ತಾನೆ, ನಾಹ್ನಾ ಪೂರಯಿತಂ ಶಕ್ಯಂ ಆಸೈಹಿ ಭರತರ್ಷಭ ಅಂತ. ಆಸೆ ಅದನ್ನು ಪೂರೈಸಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ. ಯಾವ ಆಸೆ? ಸಂಪತ್ತಿನ ಆಸೆ. ಒಬ್ಬ ವ್ಯಕ್ತಿಗೆ ತುಂಬ ಊಟ ಮಾಡಬೇಕು ಅಂತ ಆಸೆ ಇರುತ್ತೆ. ಹೊಟ್ಟೆ ತುಂಬ ಊಟ ಮಾಡಿದರೆ ಆಸೆ ಮುಗಿದು ಬಿಡುತ್ತೆ, ಯಾಕೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುಡ್ಡು, ಸಂಪತ್ತು, ಬೆಳ್ಳಿ, ಬಂಗಾರ ಇವೆಲ್ಲವೂ ಹಾಗಲ್ಲ. ಎಷ್ಟು ಸಂಪಾದನೆ ಮಾಡಿದಕ್ಕೂ ಇನ್ನಷ್ಟು ಬೇಕು ಅಂತ ಅದರ ಮೇಲೆ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು. ವಿಶೇಷವಾಗಿ ಕಾಠೋಪನಿಷತ್ತಿನ ನಚಿಕೇತ ಹೇಳ್ತಾನೆ, ಅವನಿಗೆ ಯಮಧರ್ಮರಾಜ ಒಂದು ಮಾತನ್ನು ಹೇಳ್ತಾನೆ. ನಚಿಕೇತ ಕೇಳ್ತಾನೆ, ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡು, ಮೃತರಲ್ಲಿ ನಿಯಾಮಕನಾದಂತಹ ಪರಮಾತ್ಮನಿಗೆ ಉಪದೇಶ ಮಾಡು ಅಂತ ಕೇಳ್ತಾನೆ. ಆವಾಗ ಯಮಧರ್ಮರಾಜ ಹೇಳ್ತಾನೆ, ನಿನಗೆ ಬೆಳ್ಳಿ ಕೊಡ್ತೇನೆ, ಬಂಗಾರ ಕೊಡ್ತೇನೆ, ಮಕ್ಕಳನ್ನು ಕೊಡ್ತೇನೆ, ಭೂಮಿ ಕೊಡ್ತೇನೆ, ಅದು ಇದು ಏನು ಬೇಕೆಲ್ಲ ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ಅವನು ಹೇಳುವಂತಹ ಮಾತು, ಎಷ್ಟೇ ದುಡ್ಡು ಸಂಪತ್ತು ಕೊಟ್ಟರೂ ಕೂಡ ಮನುಷ್ಯನನ್ನು ದುಡ್ಡಿನಿಂದಾಗಿ ತೃಪ್ತಿಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ 100 ಕೋಟಿ ಬಂದವನಿಗೆ ಇನ್ನಷ್ಟು ಜಾಸ್ತಿ ಸಂಪಾದನೆ ಮಾಡೋಕ್ಕಂತ ಆಸೆ ಬರುತ್ತೆ. ಇವತ್ತು 100 ಕೋಟಿ ಸಂಪಾದನೆ ಇದ್ದಂಥ ವ್ಯಕ್ತಿ ಕೂಡ ಮತ್ತೆ ಏನು ಮಾಡ್ತಾನೆ, ಒಂದಿಷ್ಟು ಲೋನ್ ಮಾಡಿ ತನ್ನ ರಾಜ್ಯವನ್ನು, ತನ್ನ ವ್ಯಾಪಾರನ ವಿಸ್ತಾರ ಮಾಡಬೇಕು ಚಿಂತನೆ ಮಾಡ್ತಾನೆ. ಹೀಗೆ ಎಷ್ಟು ದುಡ್ಡು ಬಂದರೂ ಕೂಡ ಅದು ತೃಪ್ತಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾನೆ, ಒಂದು ದಿವಸ ಆಗಲಿ ಅಥವಾ ಅನೇಕ ತಿಂಗಳಾಗಲಿ ಅಥವಾ ಅನೇಕ ವರ್ಷಗಳಾಗಲಿ ಕೊನೆಗೆ ಆಯುಷಾಮಪಿ ನ ಶಕ್ನುಯಾತ್. ಇಡೀ ಆಯಸ್ಸು ಎಷ್ಟಿದನೋ ಅಷ್ಟು ಆಯಸ್ಸು ಸಂಪೂರ್ಣವಾಗಿ ದುಡಿದರೂ ಕೂಡ ಮನುಷ್ಯನ ಆಸೆಯನ್ನು ಪೂರೈಸಲಿಕ್ಕೆ ಸಂಪೂರ್ಣವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಏನಾಗುತ್ತೆ, ಯಥೇಂದ ಪ್ರಜ್ವಲತ್ಯಗ್ನಿ ಅಂತ ಬೆಂಕಿಗೆ ಕಟ್ಟಿಗೆ ಹಾಕಿದಷ್ಟು ಏನಾಗುತ್ತೆ, ಬೆಂಕಿ ಉರಿತಾ ಹೋಗುತ್ತೆ ಹೊರತು ಬೆಂಕಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವು ತೃಪ್ತಿಪಡಿಸಬೇಕು ಅಂತ ದುಡ್ಡನ್ನು ಸಂಪಾದನೆ ಮಾಡಿದರೆ ಏನಾಗುತ್ತೆ, ಬೆಂಕಿಗೆ ಕಟ್ಟಿಗೆ ಹಾಕಿದ ರೀತಿ. ಅದು ಮತ್ತೇನಾಗುತ್ತೆ, ಇನ್ನಷ್ಟು ಬೇಕು ಅಂತ ಶುರುವಾಗುತ್ತೆ. ಇನ್ನಷ್ಟು ಸಂಪಾದನೆ ಮಾಡಿದ್ದೀವಿ ಮತ್ತು ಇನ್ನಷ್ಟು ಬೇಕು ಅಂತ ಶುರುವಾಗುತ್ತೆ. ಹಾಗಾಗಿ ಸಂಪಾದನೆಯನ್ನು ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ತೃಪ್ತಿಪಡಿಸಲಿಕ್ಕೆ, ಆಸೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ಅವನು ಹೇಳ್ತಾನೆ, ಜಯೋದರಂ ಪೃಥಿವ್ಯಾಂತು ಶ್ರೇಯ ನಿರ್ಜಿತಯಾಜಿತಂ ಅಂತ. ಏನಾದರೂ ಮಾಡಿ ನಮ್ಮ ಹೊಟ್ಟೆಯಲ್ಲಿರುವಂಥ ಜಠರಾಗ್ನಿನಾದರೂ ತೃಪ್ತಿ ಮಾಡಬಹುದು, ಹೊಟ್ಟೆ ತುಂಬಿಸ್ಕೊಳ್ಬಹುದು. ಆದರೆ ಅವನು ಹೇಳ್ತಾನೆ, ಒಂದು ವೇಳೆ ಹೊಟ್ಟೆ ತುಂಬಿದಂತಹ ವ್ಯಕ್ತಿಯೇ ನಿಜವಾಗಿಯೂ ಕೂಡ ಜಗತ್ತಿನಲ್ಲಿ ಅತ್ಯಂತ ತೃಪ್ತನಾದಂತಹ ವ್ಯಕ್ತಿ, ಆಸೆ ಇಲ್ಲದೇ ಇರುವಂತಹ ವ್ಯಕ್ತಿ ಅಂತ. ಯಾಕೆಂದರೆ ಉಳಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇದೆ. ಹೊಟ್ಟೆ ತುಂಬಿದವನಿಗೆ ಕೂಡ ಆ ಕ್ಷಣದಲ್ಲಿ ಆಸೆ ಮುಗಿಯುತ್ತೆ ಅಷ್ಟೇ, ಮತ್ತೆ ಸಾಯಂಕಾಲ ಆಯಿತಂದರೆ ಮತ್ತೆ ಹಸಿವೆ ಪ್ರಾರಂಭ ಆಗೇ ಆಗುತ್ತೆ. ಹಾಗಾಗಿ
ಆಸೆ ಎಂಬುದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಿಳಿಸ್ತಾ ಇದ್ದಾನೆ, ನಾನು ರಾಜ್ಯಭಾರವನ್ನು ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ನಾನು ಈಗಾಗಲೇ ನಿರ್ಧಾರ ಮಾಡಿ ಆಗಿಬಿಟ್ಟಿದೆ. ನೀವೆಷ್ಟೇ ಉಪದೇಶ ಮಾಡಿದರೂ ಕೂಡ ನಾನೇನಾಗ್ತೇನೆ, ಸನ್ಯಾಸಿ ಆಗೇ ಆಗ್ತೇನೆ ಅಂತ ಮತ್ತೆ ಮುಂದೆ ಹೇಳ್ತಾ ಹೋಗ್ತಾನೆ. ನೀನೇನು ಹೇಳ್ತಾ ಇದ್ದೀಯಾ, ರಾಜ್ಯಭಾರ ಮಾಡು ಅಂತ ಹೇಳ್ತಾ ಇದ್ದೀರಿ. ರಾಜ್ಯಭಾರ ಮಾಡೋದು ಅಷ್ಟು ಸುಲಭದ ವಿಷಯ ಅಂತ ಅಂದ್ಕೊಂಡಿದ್ದೀಯಾ ಅಂತ. ರಾಜ್ಯಭಾರ ಮಾಡೋಕ್ಕೆ ಏನು ಮಾಡಬೇಕು, ಮೊದಲು ಯೋಗ ಕ್ಷೇಮಸ್ಯ ರಾಷ್ಟ್ರಸ್ಯ ಧರ್ಮಾಧರ್ಮೋ ತ್ವಯಿ ಸ್ಥಿತವು ಅಂತ. ಇಷ್ಟು ದಿವಸ ನಮ್ಮ ರಕ್ಷಣೆ, ನಾವು ಯಾರನ್ನು ರಕ್ಷಣೆ ಮಾಡ್ತಾ ಇದ್ವಿ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಾಯಿ, ಅಣ್ಣ ತಮ್ಮಂದರು, ಇಷ್ಟೇ. ಇನ್ನು ಮುಂದೆ ಹಾಗಲ್ಲ. ಇಡೀ ರಾಜ್ಯದ ಪ್ರಜೆಗಳೇನೇ ನಮಗೆ ಮಕ್ಕಳಿದ್ದಂತೆ. ಆ ಎಲ್ಲ ಪ್ರಜೆಗಳ ಯೋಗ ಕ್ಷೇಮ ಎಲ್ಲವನ್ನು ಕೂಡ ನಾವೇನು ಮಾಡೋಕ್ಕೂ ಹೊರಬೇಕು. ಜಗತ್ತಿನಲ್ಲಿ ತಪ್ಪಾದರೂ ನಮ್ಮಿಂದ, ಒಳ್ಳೆಯದಾದರೂ ನಮ್ಮಿಂದ. ರಾಜ ಕಾಲಸ್ಯ ಕಾರಣಂ ಅಂತ ತಿಳಿಸ್ತಾರೆ. ಎಲ್ಲದಕ್ಕೂ ಕೂಡ ರಾಜನೇ ಹೊಣೆ ಆಗ್ತಾನೆ. ಆ ರೀತಿಯಾಗಿ ಇಂತಹ ದೊಡ್ಡ ಭಾರವನ್ನು ಯಾಕೆ ಹೊತ್ಕೊಳ್ಬೇಕು ಅಂತ ಇಲ್ಲಿ ತನಕ ಒಂದು ಮಾತನ್ನು ಹೇಳ್ತಾ ಇದ್ದ ಧರ್ಮರಾಜ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಅದಕ್ಕೆ ಹೇಳ್ತಾನೆ ಭೀಮಸೇನ, ಒಂದು ವೇಳೆ ನೀನು ರಾಜನಾದರೂ ಕೂಡ ಏನು ಮಾಡಬೇಕು, ಇವೆಲ್ಲ ಮಾಡಬೇಕು. ಯಾಕೆ ನೀನು ಸನ್ಯಾಸಿ ಆಗಿಬಿಡು ಅಂತ ಹೇಳ್ಬಿಡ್ತಾನೆ. ಇಲ್ಲಿ ತನಕ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಸನ್ಯಾಸಿಗಳಾಗಿಬಿಡಿ, ಯಾವ ರಾಜ್ಯಭಾರದ ಚಿಂತನೆಯೇ ಬೇಡ ಅಂತ. ಈ ರೀತಿಯಾದಂತಹ ಮಾನಸಿಕವಾದ ದೌರ್ಬಲ್ಯ ಅದು ಧರ್ಮರಾಜ ಇಷ್ಟು ಕಾಡ್ತಾ ಇತ್ತು. ಕೊನೆಗೆ ತಾನು ಮಾತ್ರ ಅಲ್ಲ, ಭೀಮಸೇನ ದೇವರಿಗೆ ಕೂಡ ಏನಂತ ಹೇಳ್ತಾನೆ, ತ್ಯಾಗಮೇವಾಭಿ ಸಂಶ್ರಯ, ನೀನು ಕೂಡ ತ್ಯಾಗವಾದಂತಹ ಸನ್ಯಾಸವನ್ನೇ ಸ್ವೀಕಾರ ಮಾಡಿಬಿಡು ಅಂತ. ಅದಕ್ಕೆ ಹೇಳ್ತಾನೆ, ಏಕೋದರ ಕೃತಿ ವ್ಯಾಗ್ರಹ ಕರೋತಿ ವಿಗಸಂಬಗು ಅಂತ. ಹುಲಿ ಏನು ಮಾಡುತ್ತೆ, ಅದಕ್ಕಿರೋದು ಒಂದೇ ಹೊಟ್ಟೆ. ಆದರೆ ಆ ಹೊಟ್ಟೆ ಒಂದು ತುಂಬಲಿಕ್ಕೆ ಎಷ್ಟು ಬೇಕು, ಅನೇಕ ಪ್ರಾಣಿಗಳು ಸಾಯಬೇಕು. ಆ ಹುಲಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಅನೇಕ ರೀತಿಯಾದಂತಹ ಕೆಟ್ಟ ಮಾರ್ಗವನ್ನು ಹಿಡಿಯುತ್ತೆ. ಅನೇಕ ಪ್ರಾಣಿಗಳನ್ನು ಕೊಂದು ತಾನು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಹಾಗೆ ನಾವೇನು ಮಾಡ್ತೀವಿ, ತಮನ್ನೇ ಪಿಪಜೀವಂತಿ ಮಂದಾಹ ಲೋಭವಶ ಮೃಗಾಹ ಅಂತ. ಬುದ್ಧಿ ಇಲ್ಲದೇ ಇರುವಂತಹ ಕೆಲವು ಜನರು ಏನು ಮಾಡ್ತಾರೆ, ತಮಗೆ ರಾಜ್ಯ ಸಿಗಬೇಕು, ತಮಗೆ ಅದು ಸಿಗಬೇಕು ಉದ್ದೇಶದಿಂದಾಗಿ ಯುದ್ಧದಲ್ಲಿ ಅಮಾಯಕರಾದಂತಹ ಜನರನ್ನು ಕೊಲ್ತಾರೆ ಅಂತ. ಅಂದರೆ ಇವನ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಯುದ್ಧದಲ್ಲಿ ಸತ್ತಂಥವರು ಕೇವಲ ದುಷ್ಟರು ಮಾತ್ರನಾ ಅಲ್ಲ, ಕುರು ರಾಜ್ಯದ ಅನೇಕ ರೀತಿಯಾದಂತಹ ಸೈನಿಕರು ಸತ್ರು. ಆ ಸೈನಿಕರ ಪ್ರತಿಯೊಬ್ಬರ ಹೆಣ್ಣಂದಿರು ಕೂಡ ಯುವತಿಯರಾಗಿದ್ದಾರೆ, ವಿಧೇಯರಾಗಿದ್ದಾರೆ, ಅವರ ಮಕ್ಕಳು ಅನಾಥರಾಗಿದ್ದಾರೆ. ಆ ಎಲ್ಲ ಸಾತ್ವಿಕರನ್ನು ಕೂಡ ನಾವು ಸಂಹಾರ ಮಾಡಿದ್ದೀವಿ. ಉದ್ದೇಶ ಏನು, ನಮಗೆ ರಾಜ್ಯ ಸಿಗಬೇಕು ಅನ್ನೋದು ಒಂದೇ ಒಂದು ಆಸೆಯಿಂದ ಸಂಹಾರ ಮಾಡಿದ್ದೀವಿ. ಹಾಗಾಗಿ ನಮಗೂ ಮತ್ತು ಆ ದುಷ್ಟ ಹುಲಿಗೂ ವ್ಯತ್ಯಾಸ ಏನು ಬಂತು ಅಂತ. ಹುಲಿ ಏನು ಮಾಡುತ್ತೆ, ತನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಸಾಯಿಸುತ್ತೆ. ನಾವೇನು ಮಾಡಿದ್ವಿ, ನಮ್ಮ ಹೊಟ್ಟೆ ತುಂಬಬೇಕು, ನಮಗೆ ರಾಜ್ಯ ಸಿಗಬೇಕು ಅಂತ ಅಮಾಯಕರನ್ನು ಸಂಹಾರ ಮಾಡಿಬಿಟ್ವಿ. ಹಾಗಾಗಿ ಹಿಂಸೆ ಅನ್ನೋದು ಸರ್ವಥಾ ಯೋಗ್ಯವಾದಂತಹ ಪ್ರವೃತ್ತಿಯಲ್ಲ. ಹಾಗಾಗಿ ಅದನ್ನು ಬಿಟ್ಟು ಬಿಡು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಹೇಳ್ತಾನೆ, ನೀನೇ ಮಾಡ್ತಾ ಇದ್ದೀಯಾ, ರಾಜ್ಯಭಾರ ಮಾಡು ಅಂತ ತಿಳಿಸ್ತಾ ಇದ್ದೀಯಾ. ನಿಮ್ಮ ಚಿಂತನೆ ಏನಿದೆ, ರಾಜ್ಯಭಾರ ಭಾರಿ ಸುಖವಾದಂತಹ ಕಾರ್ಯ ಅಂತ ಅಂದ್ಕೊಂಡಿದ್ದೀಯಾ. ಆದರೆ ಒಂದು ಸಲ ರಾಜ್ಯಭಾರ ಮಾಡೋದಂತ ಶುರುವಾದರೆ ರಾಜನಿಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಕೂಡ ಸಮಯ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಾದಂತಹ ಕಾರ್ಯಭಾರ ಎಂಬುದು ಇರುತ್ತೆ. ಹಾಗಾಗಿ ನೀವೇನು ಮಾಡಿ, ಎಲ್ಲವನ್ನು ಕೂಡ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿ ಅಂತ. ಸನ್ಯಾಸ ಸ್ವೀಕಾರ ಮಾಡಿ ಹೇಗಿರ್ತೀವಿ ಅಂತ. ಪತ್ರಾಹಾರೈ ಅಶ್ಮಕುಟ್ಟೈ ದಂತೋಲುಖ ಲಿಕೈಸ್ತತ ಅಬ್ಬಕ್ಷೈ ವಾಯುಭಕ್ಷೈಶ್ಚ ತೈರಯಂ ನರಕೋ ಜಿತಃ ಅಂತ. ನಾವು ಮತ್ತೆ ರಾಜ್ಯಭಾರ ಮಾಡಿದರೆ ಮತ್ತೆ ಇನ್ನೊಬ್ಬನೇ ಅವನು ಬಂದು ಆಕ್ರಮಣ ಮಾಡ್ತಾನೆ, ಮತ್ತೆ ಅಲ್ಲಿ ಯುದ್ಧ ಆಗುತ್ತೆ. ಹೀಗೆ ಯುದ್ಧಗಳ ಪರಂಪರೆ ನಿರಂತರ ಆಗುತ್ತೆ ಹೊರತು ಅದು ನಿಲ್ಲೋದಿಲ್ಲ. ರಾಜನಾದ ಅಂತಂದಮೇಲೆ ಯಾವಾಗಲೂ ಕೂಡ ಬೆನ್ನಿಗೆ ಬಿಲ್ಲು ಬಾಣ ಹಾಕಿಕೊಂಡು ಸಿದ್ಧನಾಗಿರಬೇಕು. ಅದೇ ಸನ್ಯಾಸಿ ಆಗಿಬಿಟ್ಟು ಎಷ್ಟು ಆರಾಮಾಗಿರ್ಬೋದು ಅಂತ ಹೇಳ್ತಾನೆ. ಕೆಲವು ಸನ್ಯಾಸಿಗಳು ಏನು ಮಾಡ್ತಾರೆ, ಪತ್ರಾಹಾರೈಹಿ, ಬರೀ ಎಲೆಗಳನ್ನು ತಿಂದುಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅಶ್ವಕುಟ್ಟೈಹಿ ಅಂತ ಹೇಳಿದ್ರೆ ಅಲ್ಲಿ ಬಿದ್ದಿರುವಂತಹ ಧಾನ್ಯ ತೆಗೆದುಕೊಳ್ತಾರೆ, ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ಕುಡಿದು ಬಿಡ್ತಾರೆ ಅಷ್ಟೇ. ಇನ್ನು ಕೆಲವರು ಏನು ಮಾಡ್ತಾರೆ, ಸಿಕ್ಕಂತಹ ಉದುರಿ ಬಿದ್ದಂಥ ಹಣ್ಣುಗಳನ್ನು ತಿಂದು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅದೂ ಇಲ್ಲ, ಅಬ್ಬಕ್ಷೈಹಿ, ಕೇವಲ ನೀರನ್ನು ಕುಡಿದುಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ವಾಯುಭಕ್ಷೈಶ್ಚ, ನೀರನ್ನು ಬಿಟ್ಟು
ಕೇವಲ ಉಸಿರಾಟವನ್ನು ಮಾತ್ರ ಮಾಡ್ತಾ ಜೀವನ ಮಾಡ್ತಾ ಇರ್ತಾರೆ. ತೈರಯಂ ನರಕೋಚಿತಃ, ಆ ರೀತಿಯಾಗಿ ಯೋಗ್ಯವಾದಂತಹ ಜೀವನ ಮಾಡುವಂಥವ್ರು ಏನಿಲ್ಲ, ನರಕ ಅನ್ನೋದಿಲ್ಲ. ನಾವು ಇವತ್ತು ಒಂದು ವೇಳೆ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ್ರೆ ಅದರಿಂದ ಮತ್ತೆ ಅನೇಕ ಜನರಿಗೆ ತೊಂದರೆಯಾಗುತ್ತೆ. ಅದರಿಂದಾಗಿ ಈಗಾಗಲೇ ನಾವು ಅನೇಕ ಜನರನ್ನು ಸಂಹಾರ ಮಾಡಿ, ಅನೇಕ ಕುಟುಂಬಗಳನ್ನು ಅನಾಥರನ್ನಾಗಿ ಮಾಡಿ, ಅನೇಕ ಸ್ತ್ರೀಯರನ್ನು ವಿಧವೆಯರನ್ನಾಗಿ ಮಾಡಿ, ಆ ಎಲ್ಲ ಪಾಪ ಏನಾಗಿದೆ, ನಮಗೆ ಅಂಟುಕೊಂಡಿದೆ. ನಮಗೆ ಈಗಲೇ ನರಕ ನಿಶ್ಚಿತ. ಇನ್ನಷ್ಟು ಪಾಪಗಳನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ನರಕ ಆಗುತ್ತೆ ಹೊರತು ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನರಕದ ದುಃಖವನ್ನು ನಾವು ಗೆಲ್ಲಬೇಕು ಅಂತ ಹೇಳಿ ನಾವೇನು ಮಾಡಬೇಕು, ಸನ್ಯಾಸಿಗಳೇ ಆಗಬೇಕು ಎಂಬುದಾಗಿ ಆ ರೀತಿಯಾಗಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸನ್ಯಾಸಿ ಏನಂತ ಅವರ ಚಿಂತನೆ ಅಂತ ಹೇಳಿದ್ರೆ, ಸನ್ಯಾಸಿಗೆ ದಾರಿಯಲ್ಲಿ ಬಿದ್ದಿರುವಂತಹ ಒಂದು ದೊಡ್ಡ ಬಂಡೆಕಲ್ಲು ನೋಡಿದರೂ ಅವನೇ ಮಾಡ್ತಾನೆ, ಅದರ ಬಗ್ಗೆ ಆಸೆ ಉಂಟೋದಿಲ್ಲ. ಒಂದು ಯಾವುದೋ ಸ್ಥಳದಲ್ಲಿ ಸಿಕ್ಕಂಥ ದೊಡ್ಡ ಬಂಗಾರ ಇದ್ದರೂ ಕೂಡ ಅದರ ಬಗ್ಗೆ ಆಸೆ ಹುಟ್ಟೋದಿಲ್ಲ ಅವನಿಗೆ. ಅದೇ ರಾಜನಿಗೆ ಹಾಗಲ್ಲ, ಬಂಗಾರ ಕಂಡ್ರೆ ಆಸೆ ಆಗುತ್ತೆ, ಇದರಿಂದ ಏನೋ ಒಂದು ಸಿಂಹಾಸನ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಳೋ ಆಸೆ ಆಗುತ್ತೆ. ಸನ್ಯಾಸಿಗೆ ಹಾಗಲ್ಲ, ಬಂಗಾರವು ಒಂದೇ ಅವನ ಪಾಲಿಗೆ, ಕಲ್ಲಿನ ದೊಡ್ಡ ಬಂಡೆಯೂ ಒಂದೇ. ಹಾಗಾಗಿ ಸನ್ಯಾಸಿಯೇ ಏನಾಗ್ತಾನೆ, ತುಲ್ಯಾಶ್ವ ಕಾಂಚನಯಶ್ಚ ಸ ಕೃತಾರ್ಥೋ ನ ಪಾರ್ಥಿವ, ಸನ್ಯಾಸಿಯೇ ದೊಡ್ಡ ವ್ಯಕ್ತಿ ಆಗ್ತಾನೆ, ನ ಪಾರ್ಥಿವ, ರಾಜ ಯಾವತ್ತೂ ಕೂಡ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೆಲ್ಲ ಏನು ಹೇಳಿದ್ರಿ, ಕರ್ಮ ಮಾಡಬೇಕು, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ದಾನ ಮಾಡಬೇಕು, ಅದು ಇದು ಅಂತ ತುಂಬ ಹೇಳಿದ್ರಿ. ಹಾಗಾಗಿ ಅದ್ಯಾವುದನ್ನು ಕೂಡ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಪ್ರಧಾನವಾಗಿ ಏನು ಮಾಡಬೇಕು, ಆಸೆ ಬಿಡಬೇಕು. ಆಸೆ ಬಿಡಬೇಕು ಅಂದರೆ ರಾಜನಾಗಿದ್ದು ಆಸೆನ ಬಿಡೋದು ಅದು ತುಂಬ ಕಷ್ಟದ ಮಾತು. ಹಾಗಾಗಿ ಆಸೆನ ಬಿಡಬೇಕು ಅಂತ ಹೇಳಿ ಏನು ಮಾಡಬೇಕು, ಸನ್ಯಾಸವನ್ನೇ ಸ್ವೀಕಾರ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಇಲ್ಲಿಯೂ ಸುಖ, ಮುಂದೆ ಮೋಕ್ಷದಲ್ಲಿಯೂ ಕೂಡ ಶಾಶ್ವತವಾದ ಸುಖ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವೆಲ್ಲ ಒಂದು ಮಾತು ಹೇಳಿದಿರಿ, ತ್ಯಾಗಿ ಅಂದರೆ ಏನು, ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋನು ಸನ್ಯಾಸಿ ಅಲ್ಲ, ತ್ಯಾಗಿ ಅಲ್ಲ, ರಾಜ್ಯದಲ್ಲಿ ಇದ್ದುಕೊಂಡು ಅಭಿಮಾನ ಬಿಡುವಂಥವನು ನಿಜವಾದಂಥ ತ್ಯಾಗಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಪರಿತ್ಯಜಾಮಿಷಂ ಸರ್ವಂ ಮೃಷಾ, ಅದೆಲ್ಲವೂ ಕೂಡ ಸುಮ್ಮನೆ ಸುಳ್ಳು ಮಾತು, ಪೊಳ್ಳು ಮಾತು, ಅದರಲ್ಲಿ ಏನು ಸತ್ವ ಇಲ್ಲ. ಸುಮ್ಮನೆ ನನ್ನನ್ನು ಚೇಂಜ್ ಮಾಡ್ಕೋದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರತ್ತೋ ನಿಜವಾದಂತಹ ಮಾತಲ್ಲ. ನಿಜವಾದಂತಹ ತ್ಯಾಗಿ ಅಂದರೆ ಯಾರು ಅಂತ ಹೇಳಿದ್ರೆ, ಎಲ್ಲವನ್ನು ಕೂಡ ಬಿಟ್ಟು ಕಾಡಿನಲ್ಲಿ ಹೋಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡುವಂಥವನೇನೇ ನಿಜವಾದಂತಹ ತ್ಯಾಗಿ. ಮನೆಯಲ್ಲಿ ಇದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ಅಭಿಮಾನ ಹುಟ್ಟುತ್ತೆ, ಅದನ್ನು ಬಿಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ದೇವತೆಗಳಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ತ್ಯಾಗಿ ಎನ್ನುವುದು ಸುಳ್ಳಾದಂತಹ ಮಾತು ಅಂತ ಧರ್ಮರಾಜ ಯಾರ್ಯಾರು ಇಲ್ಲಿ ತನಕ ಅವನಿಗೆ ಉಪದೇಶ ಮಾಡಿದ್ದರೋ ಆ ಎಲ್ಲ ಉಪದೇಶಗಳು ಕೂಡ ಒಂದು ರೀತಿಯಲ್ಲಿ ತಪ್ಪು, ಸುಳ್ಳು, ನನ್ನನ್ನು ಮನವೊಲಿಸಲಿಕ್ಕೆ ಹೇಳಿದ್ದು ಎಂಬುದಾಗಿ ಅವನಿಗೆ ಪ್ರತಿಯಾಗಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಸ್ವರ್ಗವನ್ನು ಹೊಂದಲಿಕ್ಕೆ, ಪರಮಾತ್ಮನ ಮಾರ್ಗ ಸ್ಥಾನವನ್ನು ಹೊಂದಲಿಕ್ಕೆ ಎರಡು ಮಾರ್ಗಗಳಿದ್ದಾವೆ, ಒಂದು ಪಿತೃಯಾನ ಮತ್ತು ದೇವಯಾನ ಅಂತ. ಅದರಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಂಥವ್ರು ಏನು ಮಾಡ್ತಾರೆ, ಪಿತೃಯಾನದ ಮೂಲಕ ಹೋಗ್ತಾರೆ, ಅಂದರೆ ಪಿತೃಗಳ ದಾರಿ ಅಂತ ಅಲ್ಲಿ ಹೋಗಿ ಸ್ವರ್ಗವನ್ನು ಪಡಿತಾರೆ. ಇದು ಉಪನಿಷತ್ತಿನಲ್ಲೂ ಕೂಡ ಈ ಮಾತು ಬರುತ್ತೆ. ಆದರೆ ದೇವಯಾನ ಪಿತೃಯಾನಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ, ಪಿತೃಯಾನದ ಮೂಲಕ ಎಲ್ಲಿಗೆ ಹೋಗ್ತೇವೆ, ಸ್ವರ್ಗಕ್ಕೆ ಮಾತ್ರ ಹೋಗ್ತೇವೆ. ದೇವಯಾನ ಹಾಗಲ್ಲ. ದೇವತೆಗಳ ಮಾರ್ಗದ ಮುಖಾಂತರ ನಾವು ಹೋದರೆ ಏನಾಗ್ತೇವೆ, ನೇರವಾಗಿ ದೇವಯಾನೇನ ಮೋಕ್ಷವನ್ನೇ ಪಡಿತೇವೆ. ಮೋಕ್ಷಕ್ಕೆ ಹೋದರೆ ಏನಿಲ್ಲ, ಮತ್ತೆ ಪುನಃ ವಾಪಸ್ ಬರೋದು ಅಂತ ಇಲ್ಲ. ಆ ರೀತಿಯಾಗಿ ದೇವಯಾನದ ಮೂಲಕ ನಾವು ಮೋಕ್ಷ ಪಡಿಬೇಕು ಅಂತ ಹೇಳಿ ಏನು ಮಾಡಬೇಕು, ತಪಸ ಬ್ರಹ್ಮಚರ್ಯೇಣ ಸ್ವಾಧ್ಯಾಯೇನ ಮಹಾಶ್ರಯ ಅಂತ ನಾವು ಋಷಿಗಳಾಗಬೇಕು, ಸನ್ಯಾಸಿಗಳಾಗಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಪಾಠ ಮಾಡಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಇವೆಲ್ಲವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ನಾವು ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ. ರಾಜ್ಯಭಾರ ಮಾಡಿದೆಯಲ್ಲ ಮಾಡಲಿಕ್ಕೆ ಸಾಧ್ಯನಾ? ರಾಜ್ಯಭಾರ ಮಾಡಿದರೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯನಾ? ಸರ್ವತಾ ಸಾಧ್ಯ. ಅದಕ್ಕೆ ಸಮಯವೇ ಇರೋದಿಲ್ಲ. ಬ್ರಹ್ಮಚರ್ಯ ಮನೆಯಲ್ಲಿದ್ದರೆ ಅದು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ತಪಸ್ಸು ಮಾಡಲಿಕ್ಕಂದ್ರೂ ಸಾಧ್ಯನೇ ಇಲ್ಲ. ರಾಜ್ಯಭಾರದ ಕೆಲಸವೇ ಜಾಸ್ತಿ ಆಗಿಬಿಡುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ನಮ್ಮ ಕಾರ್ಯಗಳನ್ನು ಮುಗಿಸಿಕೊಂಡು ರಾಜ್ಯದ ಸಭೆಗೆ ಬರುವುದು, ಮತ್ತೆ ಮಧ್ಯಾಹ್ನ ಏನಾಗಬೇಕು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಜನರ ಕಷ್ಟ ಏನಿದೆ ಅಂತ ಅದಕ್ಕೆ ಪರಿಹಾರ ಮಾಡೋದು, ಮತ್ತೆ ಸಾಯಂಕಾಲ ಸಭೆ, ಯಾರ್ಯಾರಿಗೆ ಏನು ಕಷ್ಟ ಇದೆ ಅದನ್ನು ಪರಿಹಾರ ಮಾಡೋದು, ಮಂತ್ರಿಗಳ ಜೊತೆಗೆ ಸಭೆ, ಸೇನಾಧಿಪತಿಗಳ ಜೊತೆಗೆ ಸಭೆ, ಬರೀ ಇಡೀ ಜೀವನ ಪೂರ್ತಿ ಏನಾಗ್ತವೆ, ಸಭೆಗಳೇ ಆಗಿ ಬಿಡ್ತಾವೆ ಹೊರತು
ತಪಸ್ಸನ್ನು ಮಾಡಲಿಕ್ಕೆ ಏನಿಲ್ಲ, ಸಮಯವೇ ದೊರಕುವುದಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ರಾಜ್ಯಭಾರ ಅಂತ ಮೃತ್ಯುವಿಗೆ ಹತ್ತಿರ ಆಗ್ತವೆ ಹೊರತು ಪರಮಾತ್ಮನಿಗೆ ಹತ್ತಿರ ಆಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ನಾವು ಮೃತ್ಯುವಿಗೆ ಹತ್ತಿರ ಆಗಬಾರದು, ಹೊರತು ಪರಮಾತ್ಮನಿಗೆ ಹತ್ತಿರ ಆಗಬೇಕು. ಪರಮಾತ್ಮನಿಗೆ ಹತ್ತಿರ ಆಗಬೇಕು ಅಂಥೇಳಿ ರಾಜ್ಯದಲ್ಲಿ ಇರಬಾರ್ದು, ಕಾಡಿನಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಬೇಕು ಅಂತ ತನ್ನ ನಿರ್ಧಾರ ಸರಿಯಾಗಿದೆ ಅಂತ ತಾನೇ ಮಾಡ್ತೇವೆ, ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾನೆ ಯುಧಿಷ್ಠಿರ. ಹೀಗೆ ಅನೇಕ ರೀತಿಯಾದಂತಹ ಮಾತನ್ನು ಹೇಳಿ ಮುಂದೆ ಅವನು ಹೇಳ್ತಾನೆ, ಅನಂತಂ ಬತಮೇ ವಿತ್ತಂ ಅಂತ. ಅಂದರೆ ಇದು ಹಿಂದೆ ಅವನು ಹೇಳ್ತಾನೆ, ಅಪಿಗಾತಾಂ ಪುರಾಗೀತಾಂ ಜನಕೇನ ವದಂತ್ಯುತ ಅಂತ. ಜನಕ ಮಹಾರಾಜ, ಯಾವ ಸೀತಾದೇವಿಯ ತಂದೆ, ಅವನು ಒಂದು ಮಾತನ್ನು ಹೇಳಿದ್ದ ಸಂಪತ್ತಿನ ಬಗ್ಗೆ. ಆ ಕಥೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ಅಂತ. ಅಂದರೆ ಉಳಿದವರೆಲ್ಲ ಏನು ಮಾಡಿದ, ಅರ್ಜುನ ಏನು ಮಾಡಿದ, ನೇರವಾಗಿ ಉಪದೇಶ ಮಾಡಲಿಲ್ಲ, ಅವನ ಕಥೆ ಹೇಳಿ ಏನೋ ಮನಸ್ಸು ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡಿದ. ಅದಕ್ಕೆ ಇದಿಷ್ಟು ಅದೇ ರೂಟನ್ನು ಹಿಡಿತಾ ಇದ್ದಾನೆ. ಈಗ ತಾನು ಕೂಡ ಕಥೆ ಹೇಳಿಕ್ಕೆ ಶುರು ಮಾಡಿದ್ದ. ಜನಕ ಮಹಾರಾಜ ಅಂತ ದೊಡ್ಡ ರಾಜ ಇದ್ದ, ಸೀತಾದೇವಿ ಸಾಕ್ಷಾತ್ ತಂದೆ. ಅವನು ಒಂದು ಮಾತನ್ನು ಹೇಳಿದ್ದ ಅಂತ. ಏನಂತ, ಆ ಜನಕ ಮಹಾರಾಜ ಆಗಿನ ಕಾಲದ ಭಾರೀ ದೊಡ್ಡ ಶ್ರೀಮಂತ ರಾಜ, ಮಿಥಿಲೆಯ ರಾಜ. ಅವನು ಹೇಳ್ತಾನೆ, ಅನಂತಂ ಬತಮೇ ವಿತ್ತಂ, ನನ್ನ ಹತ್ತಿರ ಎಷ್ಟು ಸಂಪತ್ತಿದೆ ಅಂತ ಲೆಕ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬೇಕಾದಷ್ಟು ಸಂಪತ್ತಿದೆ. ಆದರೆ ಅದ್ಯಾವುದು ಕೂಡ ಏನಲ್ಲ, ನನ್ನದಲ್ಲ. ಯಸ್ಯ ಮೇ ನಾಸ್ತಿ ಕಿಂಚ, ಅದ್ಯಾವುದು ಕೂಡ ನನ್ನದಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಮಿಥಿಲಾಯ ಪ್ರದೀಪ್ತಾಯ ನಹೇ ದಖ್ಯತೆ ಕಿಂಚನ ಅಂತ ಅವನು ಹೇಳ್ತಾನೆ. ಇದೆಲ್ಲವೂ ಕೂಡ ಪರಮಾತ್ಮನದ್ದು, ಪ್ರಜೆಗಳದ್ದು. ಹಾಗಾಗಿ ಇಡೀ ಮಿಥಿಲಾ ಪಟ್ಟಣವೇ ಸುಟ್ಟು ಹೋದರೂ ಕೂಡ ನನಗೇನಿಲ್ಲ, ಚಿಂತೆ ಇಲ್ಲ ಅಂತ. ಯಾವಾಗ ಮನುಷ್ಯನಿಗೆ ಚಿಂತೆ ಮತ್ತು ದುಃಖ ಆಗುತ್ತೆ, ತನ್ನ ಸಂಪತ್ತು ಹೋದರೆ ಏನಾಗುತ್ತೆ, ದುಃಖ ಆಗುತ್ತೆ. ಇನ್ನೊಬ್ಬರ ಮನೆ ಸುಟ್ಟೋದ್ರೆ ನಮಗೆ ಅಷ್ಟೇನು ದುಃಖ ಆಗೋದಿಲ್ಲ, ಅಯ್ಯೋ ಪಾಪ ಅಂತೇವೆ, ಅಷ್ಟೇ ಮುಗೀತು. ಅದಕ್ಕೆ ಹೇಳ್ತಾನೆ, ಧನ ಈ ಸಂಪತ್ತು ಯಾವುದು ಕೂಡ ಇಲ್ಲಲ್ಲ, ನನ್ನದಲ್ಲ. ಹಾಗಾಗಿ ಇಡೀ ಮಿಥಿಲಾ ಪಟ್ಟಣವೇ ಸುಟ್ಟು ಹೋದರೂ ಕೂಡ ನನಗೇನಿಲ್ಲ, ಯಾವುದೇ ರೀತಿಯ ದುಃಖ ಇಲ್ಲ. ಒಂದು ವೇಳೆ ನನ್ನ ದೇಹ ಸುಟ್ಟು ಹೋದರೂ ಕೂಡ ನನಗೆ ದುಃಖ ಇಲ್ಲ ಅಂತ. ಯಾಕೆಂದರೆ ಅದು ನನಗೆ ಇವತ್ತು ಇದ್ದು ನಾಳೆ ಹೋಗುವಂತಹ ಶರೀರ, ಒಂದು ಬಟ್ಟೆಯ ರೀತಿ ಮಾತ್ರ. ನನ್ನನ್ನು ಅಂದರೆ ಆತ್ಮನನ್ನು ಸುಡಲಿಕ್ಕೆ ಯಾವ ಬೆಂಕಿಯಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನನಗೆ ದುಃಖ ಇಲ್ಲ ಅಂತ ತಿಳಿಸಿದ. ಅದೇ ರೀತಿಯಾಗಿ ಪ್ರಜ್ಞಾ ಪ್ರಾಸಾದ ಮಾರುಖ್ಯ ಅಶೋಚನ್ ಶೋಚತೋ ಜರಾನ ಜಗತೀ ಸ್ಥಾನಿವಾದ್ರಿಸ್ತಃ ಮಂದಬುದ್ಧೀನವೇಕ್ಷತೆ ಅಂತ. ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಏನು ಮಾಡ್ತಾನೆ, ಶ್ರೀಮಂತಿಕೆ ಇರುವಂಥವನು ದೊಡ್ಡ ಬಿಲ್ಡಿಂಗ್ ಮೇಲೆ ಹೋಗ್ತಾನೆ. ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಏನು ಮಾಡ್ತಾನೆ, ತನಗಿಂತ ಕೆಳಗಿರುವಂತಹ ಗುಡಿಸದಲ್ಲಿ ವಾಸವಾಗಿರುವ ಜನರನ್ನು ನೋಡಿ ಒಂದು ರೀತಿ ಅವರ ಬಗ್ಗೆ ಕನಿಕರ ತೋಡ್ತಾನೆ. ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ಇವರಿಂದ ಪಾಪ ಗುಡಿಸ್ನಲ್ಲೇ ಇದ್ದಾರಲ್ಲ ಅಂತ. ಅದೇ ರೀತಿಯಾಗಿ ಜ್ಞಾನಿಗಳ ವಲಯದಲ್ಲಿ ತುಂಬ ಶ್ರೇಷ್ಠರಾದಂತಹ ವ್ಯಕ್ತಿ, ಅಂದರೆ ಒಳ್ಳೆ ಜ್ಞಾನಿಯಾದಂತಹ ವ್ಯಕ್ತಿ ತಾನೇ ಮಾಡ್ತಾನೆ, ಪ್ರಜ್ಞಾಪ್ರಾಸಾದ ಮಾರುಖ್ಯ, ಜ್ಞಾನವೆಂಬಂತಹ ದೊಡ್ಡ ಉಪ್ಪರಿಗೆಯನ್ನು, ಬಾಲ್ಕನಿಯನ್ನು ಏರಿ ಕೆಳಗಡೆ ಇರುವಂಥವ್ರು ನೋಡ್ತಾ ಇರ್ತಾನೆ ಅಂತ. ಇವರೆಲ್ಲ ಎಷ್ಟು ದೊಡ್ಡ ಅಜ್ಞಾನಿಗಳು, ಇನ್ನೂ ಜಗತ್ತಿನಲ್ಲಿ ನನ್ನ ದುಡ್ಡು ನನ್ನ ಆಸ್ತಿ ಅಂತ ದುಃಖ ಪಡ್ತಾ ಇದ್ದಾರೆ ಅಂತ ಅದು ನೋಡಿ ನಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಏನಾಗುತ್ತೆ, ನಾವು ಒಂದು ವೇಳೆ ನೀನೇನು ಹೇಳ್ತಾ ಇದ್ದೀಯಾ ಧರ್ಮರಾಜ, ನಿನ್ನಷ್ಟು ದೊಡ್ಡ ಜ್ಞಾನಿ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವೆಲ್ಲ. ಅದೇ ಮುಂದೆ ಏನು ಹೇಳ್ತಾ ಇದ್ದೀರಿ, ರಾಜ್ಯಭಾರ ಮಾಡು ಅಂತ ಹೇಳ್ತಾ ಇದ್ದೀರಿ. ನಾನು ನಿಜವಾಗಿ ದೊಡ್ಡ ಜ್ಞಾನಿಯಾಗಿದ್ದರೆ ರಾಜ್ಯಭಾರ ಮಾಡಿದರೆ ನನ್ನ ನೇತ ಅನ್ಕೊಳ್ತಾರೆ, ಜನರೆಲ್ಲರೂ ಕೂಡ ದೊಡ್ಡ ಮೂರ್ಖ ಅಂತ ಅಂದ್ಕೊಳ್ತಾರೆ. ನೋಡಿದರೆ ದೊಡ್ಡ ಜ್ಞಾನಿ, ಮಾಡೋದು ಮಾತ್ರ ಆಸೆಯ ರಾಜ್ಯಭಾರ ಅಂತ. ಹಾಗಾಗಿ ನಾನು ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜನಕ ಮಹಾರಾಜ ಹೇಳಿದಂತೆ ಯಾವುದೂ ಕೂಡ ನನ್ನ ಸಂಪತ್ತಲ್ಲ ಅಂತ, ಹೌದು ಅವನ ಮಾತು, ಇದು ನನ್ನ ಮಾತು ಆಗಿದೆ. ಈ ಜಗತ್ತಿನಲ್ಲಿ ಇರುವಂತಹ ಈ ನಮ್ಮ ಕುರು ದೇಶವಾಗಲಿ ಇದು ಯಾವುದೂ ಕೂಡ ನನ್ನ ಸಂಪತ್ತಲ್ಲ, ಇದೆಲ್ಲವೂ ಕೂಡ ಪ್ರಜೆಗಳದ್ದು, ಪರಮಾತ್ಮನಿಗೆ ಸೇರಿದ್ದು. ಹಾಗಾಗಿ ರಾಜ್ಯಭಾರ ಮಾಡದೆ ಹೋದರೆ ನನಗೆ ಯಾವುದೇ ರೀತಿಯಾದಂತಹ ಲಾಸ್ ಇಲ್ಲ, ತೊಂದರೆ ಇಲ್ಲ, ದುಃಖ ಇಲ್ಲ, ಬೇಸರ ಇಲ್ಲ, ಯಾವುದೂ ಕೂಡ ಇಲ್ಲ. ಹಾಗಾಗಿ ನಾನು ಇಡೀ ರಾಜ್ಯವನ್ನು ತಿರಸ್ಕಾರ ಮಾಡಿ ಬಿಟ್ಟು ನಾನೇ ಮಾಡ್ತೇನೆ, ಕಾಡಿಗೆ ಹೋಗಿ ತಪಸ್ಸು ಮಾಡೇ ಮಾಡ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಇಷ್ಟಾದ ಮೇಲೆ ಮತ್ತೆ ಅರ್ಜುನ ಶುರು ಮಾಡ್ತಾನೆ. ಅರ್ಜುನ ಹೇಳ್ತಾನೆ, ಅಣ್ಣ ನೀನೇನು ಹೇಳಿದಿ, ಜನಕ ಮಹಾರಾಜ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತನ್ನು ಹೇಳಿ
ರಾಜ್ಯದ ಮೇಲೆ ಆಸೆ ಬಿಡಬೇಕು ಅಂತೇನೋ ಹೇಳಿದೆ. ಆದರೆ ನಿನಗೆ ಇನ್ನೂ ಜನಕ ಮಹಾರಾಜನ ಚರಿತ್ರೆ ಫುಲ್ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಜನಕ ಮಹಾರಾಜ ಮತ್ತು ಜನಕರಾಜನ ಹೆಂಡತಿಗೆ ಆದಂಥ ಸಂವಾದವನ್ನು ತಿಳಿಸಿ ನೀನು ಸನ್ಯಾಸ ಸ್ವೀಕಾರ ಮಾಡೋದು ಸರಿಯಲ್ಲ ಅಂತ ತಿಳಿಸ್ತಾ ಹೋಗ್ತಾನೆ. ಅವನು ಹೇಳ್ತಾನೆ, ಕಥೆಯಂತೆ ಪುರಾವೃತ್ತಂ ಇತಿಹಾಸಮಿಮಂ ಜನಾ ವಿದೇಹರಾಜ್ಯ ಸಂವಾದಂ ಭಾರ್ಯೆಯ ಸಹಭಾರತ ಅಂತ. ನೀನು ಇತಿಹಾಸ ಸರಿಯಾಗಿ ಓದಿಲ್ಲ, ಇತಿಹಾಸ ಸುಮ್ಮನೆ ಅಲ್ಲಿ ಇಲ್ಲಿ ಚೂರು ಓದಿದ್ದೀಯಾ ಅಷ್ಟೇ. ಆದರೆ ನಿಜವಾಗಿ ನೀನು ಜನಕ ಮಹಾರಾಜ ಚರಿತ್ರೆಯನ್ನು ಸಂಪೂರ್ಣವಾಗಿ ಓದಿದ್ರೆ ಈ ಮಾತನ್ನು ಹೇಳ್ತಾ ಇರಲಿಲ್ಲ ಅಂತ. ಯಾಕೆ? ಹಿಂದೆ ಜನಕ ಮಹಾರಾಜ ಏನು ಮಾಡಿದ, ಇದೇ ರೀತಿ ನಿನ್ನಂತೆ ಹುಚ್ಚುತನದಿಂದ ಎಲ್ಲವನ್ನು ಕೂಡ ಬಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿ ತಪಸ್ ಮಾಡಲಿಕ್ಕೆ ಅಂತ ಕಾಡಿ ಹೊರಟ. ಆವಾಗ ಆ ಜನಕ ಮಹಾರಾಜನ ಹೆಂಡತಿಗೆ ತುಂಬ ದುಃಖ ಆಯಿತು ಅಂತೆ. ಹೇಗಾದರೂ ಮಾಡಿ ಗಂಡನನ್ನು ಏನು ಮಾಡಬೇಕು, ಮನೆಯಲ್ಲೇ ಉಳಿಸ್ಕೊಳ್ಬೇಕು, ಸನ್ಯಾಸಿ ಆಗಲಿಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾಳೆ. ಆವಾಗ ಆ ವಿದೇಹರಾಜ ಮಹಿಷಿ ದುಃಖಿತ ಯದಭಾಷತ ಅಂತ ತುಂಬ ದುಃಖದಿಂದಾಗಿ ತನ್ನ ಗಂಡನಾದಂತಹ ಜನಕ ಮಹಾರಾಜನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಏನಂತ? ಜನಕ ಮಹಾರಾಜ, ಏನಿದು ನಿನ್ನ ವರ್ತನೆ ಅಂತ. ಯಾಕೆ ಅಂತ ಹೇಳಿದ್ರೆ, ನೀನು ಎಂಥವನು, ವಿಶೇಷವಾದಂತಹ ಜಗತ್ತಿನಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದೆ ಪ್ರಸಿದ್ಧರಾದ ಅತ್ಯಂತ ಶ್ರೇಷ್ಠ ರಾಜ. ಅನೇಕ ಜನ ಹೆಂಡತಿಯರು ನಿನಗೆ ಇದ್ದಾರೆ, ಸಾಕ್ಷಾತ್ ರಾಮನಂತಹ ಅಳಿಯೇ ಇದ್ದಾನೆ. ಈ ರೀತಿಯಾಗಿ ಅನೇಕ ಕಾರ್ಯವನ್ನು ಮಾಡಿದಂತಹ ದೊಡ್ಡ ವ್ಯಕ್ತಿ ನೀನು, ಧೈರ್ಯಶಾಲಿಯಾದಂತಹ ವ್ಯಕ್ತಿ. ಇಂತಹ ಪರಮ ಧೈರ್ಯಶಾಲಿಯಾದಂಥ ವ್ಯಕ್ತಿ ನೀನೇ ಮಾಡ್ತಾ ಇದ್ದೀಯಾ ಇವತ್ತು ಸಂಸಾರದ ಮೇಲಿನ ಹೆದರಿಕೆಯಿಂದ ಏನು ಮಾಡ್ತಾ ಇದ್ದೀಯಾ, ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾ ಇದ್ದೀಯಾ. ನಿನ್ನ ಈ ವರ್ತನೆ ಸರಿ ಅಂತ ಕಾಣಿಸ್ತಾ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ನೀನೇನು ಮಾಡಿದ್ದೀಯಾ, ರಾಜ್ಯವನ್ನು ಯಾವಾಗ ಬಿಡಬಹುದು ಅಂತ ಹೇಳಿದ್ರೆ, ಹಿಂದೆ ಅರ್ಜುನನೇ ಹೇಳಿದಂತಹ ಮಾತು, ರಾಜ್ಯವನ್ನು ಒಂದು ವೇಳೆ ಬೇರೆಯವರು ಬಂದು ಆಕ್ರಮಣ ಮಾಡಿಬಿಟ್ರೆ ಆವಾಗ ರಾಜ್ಯವನ್ನು ತಿರಸ್ಕಾರ ಮಾಡಬಹುದು ಅಂತ. ಆದರೆ ಇವತ್ತೇನಾಗಿಲ್ಲ, ರಾಜ್ಯವನ್ನು ಪರಿತ್ಯಾಗ ಮಾಡಲಿಕ್ಕೆ ಯಾವುದೇ ಸಂದರ್ಭ ಇಲ್ಲ. ರಾಜ್ಯ ಸಮೃದ್ಧವಾಗಿ ಏನಾಗಿದೆ, ತುಂಬಿಬಿಟ್ಟಿದೆ. ನೀನೇನು ಮಾಡ್ತಾ ಇದ್ದೀಯಾ, ಕಾಪಾಲಿಂ ವೃತ್ತಿಮಾಸ್ತಾಯ. ಕಾಪಾಲ ವೃತ್ತಿ ಅಂತೇಳಿ ಭಿಕ್ಷೆ ಬೇಡುವಂಥ ಕೆಲಸ ಅಂತ. ಭಿಕ್ಷೆ ಬೇಡುವಂಥ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದೀಯಾ. ಇದು ಸರ್ವಥಾ ಸರಿಯಲ್ಲ ಅಂತ. ಯಾಕೆಂದರೆ ಈ ರಾಜ್ಯದಲ್ಲಿ ಇದ್ದರೆ ಏನು ಮಾಡ್ಬೋದು, ದೊಡ್ಡ ದೊಡ್ಡದಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಬಹುದು, ಅದರಿಂದ ಉತ್ತಮವಾದ ಸುಖವನ್ನು ಅನುಭವಿಸಬಹುದು. ನಾನು ಮೊನ್ನೆನೇ ಹೇಳಿದೆ, ಸುಖ ಅಂತ ಹೇಳಿ ಕೇವಲ ಲೌಕಿಕವಾದ ಸುಖ ಅಲ್ಲ. ಆಚಾರ್ಯರು ತಿಳಿಸುವಂತೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅಂತ. ಒಬ್ಬ ವ್ಯಕ್ತಿಗೆ ಕೈ ಎತ್ತಿ ನಾವು ದಾನವನ್ನು ಮಾಡಿದರೆ ಅದರಿಂದ ಸಿಗುವಂತಹ ಸುಖವೇ ಬೇರೆ, ಪರಮಾತ್ಮನ ಬಗ್ಗೆ ತಿಳಿದಾಗ ಸಿಗುವಂತಹ ಆನಂದವೇ ಬೇರೆ, ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಸಿಗುವಂಥ ಆನಂದವೇ ಬೇರೆ. ಹಾಗಾಗಿ ನೀನು ಭಿಕ್ಷೆ ಬಿಡಿ ತಿಂದಾಗ ಆಗುವಂಥ ಸುಖ ಏನಿದೆ, ಆ ಸುಖ ಈ ಯಜ್ಞ ಯಾಗಾದಿಗಳನ್ನು ಮಾಡಿ ಪ್ರಜೆಗಳನ್ನು ಮಕ್ಕಳಂತೆ ಚೆನ್ನಾಗಿ ರಕ್ಷಣೆ ಮಾಡಿದಾಗ ಸಿಗುವ ಆನಂದದ ಮುಂದೆ ₹1 ಇದ್ದಂತೆ. ಅದು 1000 ರೂಪಾಯಿ ಇದು. ಆದರೆ ಭಿಕ್ಷೆ ಬೇಡಿ ತಿನ್ನುವಂತಹ ಸುಖ ಅದೇನಿದೆ ಅದರ ಮುಂದೆ ಒಂದು ಅಂಶ ಇದ್ದಂತೆ. ಹಾಗಾಗಿ ನೀನು ಮಾಡ್ತಾ ಇರೋದು ಏನಾಗಿದೆ, ನೈತೇನ ಅತಿಥಯ ರಾಜನ್ ದೇವರ್ಷಿ ಪಿತರಸ್ಥತ ಅಂತ. ಇದರಿಂದ ನಿನ್ನ ಪ್ರಯತ್ನ ಸಂಪೂರ್ಣವಾಗಿ ವ್ಯರ್ಥವಾಗಿ ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಾಳೆ ನೀನು ಭಿಕ್ಷೆ ಮಾಡಿ ಊಟ ಮಾಡ್ತೀನಿ ಅಂತ ಶುರು ಮಾಡಿದರೆ ಅದರಿಂದ ಏನಾಗೋದಿಲ್ಲ, ದೇವ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಋಷಿ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪಿತೃ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಸನ್ಯಾಸಿ ಆಗಿಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀನಿರೋದಲ್ಲಿ ಕಾಡಲ್ಲಿ, ಅಲ್ಲಿ ಯಾರು ಅತಿಥಿಗಳಿಗೆ ಬರ್ತಾರೆ, ಅತಿಥಿಗಳು ಬಂದು ನಿನಗೆ ಅನ್ನ ಹಾಕ್ಲಿಕ್ಕೆ ಸಾಧ್ಯತೆ ಇದೆಯಾ? ಅತಿಥಿಗಳಿಗೆ ಅನ್ನ ಮಾಡಲಿಕ್ಕೆ ಏನು ಅಧಿಕಾರ ಇಲ್ಲ. ನೀನೇ ಮಾಡೋದು ಕಾಪಾಲಿಗ ವೃತ್ತಿ, ಭಿಕ್ಷೆ ಬೇಡಿ ತಂದು ನೀನು ಊಟ ಮಾಡ್ತಾ ಇದ್ದೀಯ. ಆ ಭಿಕ್ಷೆ ಬೇಡಿ ತಂದದ್ದನ್ನು ಅವರ್ಯಾಕೆ ಸ್ವೀಕಾರ ಮಾಡ್ತಾರೆ, ಅವರಿಗೇನು ಗತಿ ಬಿದ್ದಿದೆಯಾ? ಹಾಗಾಗಿ ನೀನು ಒಂದು ವೇಳೆ ಕಾಡಿಗೆ ಹೋಗಿ ಸನ್ಯಾಸಿ ಆದರೆ ದೇವಋಣ, ಪಿತೃಋಣ, ಋಷಿ ಋಣ ಅಥವಾ ಅತಿಥಿಗಳ ಪೂಜೆ ಇದ್ಯಾವುದನ್ನು ಕೂಡ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ನೀನು ಒಂದು ವೇಳೆ ಅವರ ಕಾರ್ಯವನ್ನು ಬಿಟ್ಟರೆ, ದೇವ ಕಾರ್ಯ ಋಷಿ ಕಾರ್ಯ ಬಿಟ್ಟರೆ ಅವರೇ ಮಾಡ್ತಾರೆ, ನಿನ್ನ ಕೈಯನ್ನು ಬಿಟ್ಟು ಬಿಡ್ತಾರೆ. ಇವತ್ತು ನೀನು ಇಷ್ಟು ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಇಷ್ಟು ಪ್ರಖ್ಯಾತನಾಗಿದ್ದೀಯ ಅಂದರೆ ಕಾರಣ ಏನು? ನಿನ್ನ ಹಿಂದಿನ ಪಿತೃಗಳು, ದೇವತೆಗಳು ಮತ್ತು ಋಷಿಗಳು ನಿನ್ನ ಮೇಲೆ ಮಾಡಿದಂಥ ವಿಶೇಷವಾದಂಥ ಅನುಗ್ರಹ ಯಾಕೆ ಮಾಡಿದ್ದಾರೆ?
ನೀನು ಅವರಿಗೆ ಮಾಡಬೇಕಾದಂತಹ ಕಾರ್ಯಗಳನ್ನು ಪ್ರತಿನಿತ್ಯವೂ ಕೂಡ ದೇವಋಷಿ ಪಿತೃತರ್ಪಣವನ್ನು ಸರಿಯಾಗಿ ಕೊಟ್ಟು ಅವರಿಗೆ ತೃಪ್ತಿ ಮಾಡಿದ್ದೀಯ. ಅದರಿಂದ ಏನಾಯಿತು, ನಿನಗೆ ಅವರು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ನೀನು ಕಾಡಿಗೆ ಹೋಗಿ ಸನ್ಯಾಸಿಯಾದರೆ ಈ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಏನಿಲ್ಲ, ನಿನಗೆ ಅಧಿಕಾರ ಇಲ್ಲ. ಹಾಗಾಗಿ ಏನಾಗುತ್ತೆ, ಏಕಾಂಗಿಯಾಗಿರುವಂಥ ನಿನ್ನನ್ನು ಅಲ್ಲಿ ಯಾವ ಅನುಗ್ರಹವೂ ಕೂಡ ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ನೀನೇನಾಗ್ತೀಯ, ಭರ್ತ ಭೂತ್ವ ಚ ಲೋಕಸ್ಯ ಸೋದ್ಯ ತೈರ್ಭೃತಿಮಿಚ್ಛಸಿ ಅಂತ ಇಡೀ ಜಗತ್ತಿಗೆ ನೀನು ದೊಡ್ಡ ರಾಜನಂತ ಆಗಿದ್ದಿ. ಆದರೆ ಇವತ್ತೆಲ್ಲವನ್ನು ಕೂಡ ಬಿಟ್ಟು ಒಬ್ಬ ಸಾಮಾನ್ಯ ಭಿಕ್ಷುಕನಾಗ್ತೀಯ ಅಂತ ಹೇಳ್ತಾ ಇದ್ದೀಯ. ಹಾಗಾಗಿ ನೀನೇ ಮಾಡ್ತಾ ಇರೋದು ಸರಿಯಲ್ಲ ಅಂತ ಅವಳು ತಿರಸ್ಕಾರ ಮಾಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅಪುತ್ರ ಜನನೀತ ತೇದ್ಯ ಚಾಪತಿಸ್ತ್ವಯ ಎಂಬುದಾಗಿ ಒಂದು ವೇಳೆ ಇದನ್ನು ತಿರಸ್ಕಾರ ಮಾಡಿ ಹೋಗಿಬಿಟ್ರೆ ಪ್ರತಿಯೊಬ್ಬರು ನಿನ್ನನ್ನು ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ, ಶ್ವವತ್ ಸಂಪ್ರತಿ ವೀಕ್ಷಸೆ ಅಂತ. ಒಂದು ಬೀದಿಯಲ್ಲಿ ಹೋಗುವಂತಹ ನಾಯಿಯನ್ನು ಯಾವ ರೀತಿಯಾಗಿ ತಿರಸ್ಕಾರ ಭಾವನೆಯಿಂದ ನೋಡ್ತಾರೋ, ರಾಜ್ಯವಿಲ್ಲದ ಒಬ್ಬ ರಾಜನನ್ನು ಕೂಡ ಪ್ರತಿಯೊಬ್ಬರು ಆ ರೀತಿಯಾಗಿ ನೋಡ್ತಾರೆ ಅಂತ. ರಾಜನಿಗೆ ಯಾವಾಗ ಬೆಲೆ, ಮೇಲೆ ಕಿರೀಟ ಆಭರಣ ರಾಜ್ಯಭಾರ ರಾಜ್ಯದ ದಂಡ ಇದ್ದರೆ ಮಾತ್ರ ಬೆಲೆ. ಇಲ್ಲದೆ ಹೋದರೆ ದಾರಿಯಲ್ಲಿ ಹೋಗುವಂಥ ನಾಯಿಯೂ ಒಂದೇ, ಏನೂ ಇಲ್ಲದೆ ಹೋಗುವಂತಹ ರಾಜನೂ ಒಂದೇ. ಆ ರೀತಿಯಾಗಿ ನೋಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಹೆಂಡತಿಯಾದಂತಹ ನಾನು ಕೂಡ ಏನಾಗ್ತೇನೆ, ಅಪತಿಸ್ತ್ವಯ, ಗಂಡನನ್ನು ಬಿಟ್ಟಂತಹ ಹೆಣ್ಣು ಅಂತ ಕರ್ಸ್ಕೊಂಡ್ಬಿಡ್ತೇನೆ. ಹಾಗಾಗಿ ಅದು ನನಗೂ ಶ್ರೇಯಸ್ಸಲ್ಲ, ನಿನಗೂ ಶ್ರೇಯಸ್ಸಲ್ಲ. ಹಾಗಾಗಿ ಇದು ಒಂದು ಹಂತ ಕುಟುಂಬದ ಲೆಕ್ಕದಲ್ಲಿ ನೋಡಿದರೆ. ಇನ್ನು ಅಮೀಚ ಧರ್ಮ ಕಾಮಾಸ್ತಂ ಕ್ಷತ್ರಿಯ ಪರಿಪಾಸತೆ ಅಂತ ಜಗತ್ತಿನಲ್ಲಿರುವಂತಹ ಅನೇಕ ರಾಜ ಮಹಾರಾಜರೆಲ್ಲರೂ ಕೂಡ ಅವರಿಗೊಂದು ಬಯಕೆ ಇದೆ. ಏನು ಅಂತ, ನಾವೆಲ್ಲರೂ ಕೂಡ ಹೇಗೆ ರಾಜ್ಯಭಾರವನ್ನು ಮಾಡಬೇಕು ಅಂತ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ಕಲಿತುಕೊಂಡು ಬರಬೇಕು ಅಂತ ಅನೇಕ ಜನ ಬಯಸ್ತಾ ಇದ್ದಾರೆ ಅಂತೆ. ನೀನು ನೋಡಿದರೆ ಹೋಗಿ ಕಾಡಿಗೆ ಕೂತ್ಬಿಡ್ತೀನಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ನಿನ್ನ ಮೇಲೆ ಇರುವಂತಹ ಗೌರವ ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ರಾಜ ಮಹಾರಾಜರಿಗೂ ಕೂಡ ನಿನ್ನ ಮೇಲಿನ ಗೌರವ ಕಡಿಮೆಯಾಗಿಬಿಡುತ್ತೆ. ಯಾಕೆ, ಇವತ್ತು ರಾಜರಿಗೆಲ್ಲರೂ ಕೂಡ ನೀನೇನು ಒಂದು ರೀತಿ ರೋಲ್ ಮಾಡೆಲ್ ಇದ್ದಂತೆ, ಆದರ್ಶ ವ್ಯಕ್ತಿ ಇದ್ದಂತೆ. ನೀನೇ ಎಲ್ಲವನ್ನು ಕೂಡ ಬಿಟ್ಟು ಕಾಡಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿನ್ನ ಆದರ್ಶಗಳೆಲ್ಲವೂ ಕೂಡ ಮಣ್ಣು ಪಾಲಾಗಿ ಬಿಡ್ತವೆ. ಹಾಗಾಗಿ ನೀನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಅಷ್ಟು ಮಾತ್ರ ಅಲ್ಲ, ಸರ್ವಸ್ವತ್ಯಾಗ ಮಾಡಿದ ತಕ್ಷಣ ಮೋಕ್ಷ ಆಗುತ್ತೆ ಅಂತ ಯಾವ ನಿಶ್ಚಯವೂ ಇಲ್ಲ. ಮೋಕ್ಷ ಆಗೋದು ಯಾವಾಗ, ಜ್ಞಾನದಿಂದಾಗಿ. ಅದೆಲ್ಲವೂ ಕೂಡ ಯಾರ ಅಧೀನ, ಪರಮಾತ್ಮನ ಅಧೀನ. ನೀನು ಒಂದು ವೇಳೆ ಕಾಡಿಗೆ ಹೋಗಿ ಎಲ್ಲವನ್ನು ತಿರಸ್ಕಾರ ಮಾಡಿ ಹೋದರೆ ಮೋಕ್ಷ ಆಗುತ್ತೆ ಅಂತ ಯಾವ ನಿಶ್ಚಯವೂ ಇಲ್ಲ. ಹಾಗಾಗಿ ನೀನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಅಷ್ಟು ಮಾತ್ರ ಅಲ್ಲ, ಏಕಾಕಿಯಾಗಿ ಏನೋ ಮೊದಲೇ ನಿಶ್ಚಯ ಮಾಡಿ ಒಂದಿಷ್ಟು ಮಕ್ಕಳಿಗೆ ಮತ್ತು ಹೆಣ್ಣಂದರಿಗೆ ಸಮಯವನ್ನು ಕೊಟ್ಟು ಅವರು ಮಾನಸಿಕರಾಗಿ ಸಿದ್ಧರಾದ ಮೇಲೆ ಕಾಡಿಗೆ ಅಂತ ಹೋದರೆ ಅದು ಸರಿಯಾದಂತಹ ನಿರ್ಧಾರ. ಆದರೆ ಏಕಾಕಿಯಾಗಿ ಇವತ್ತು ಬೆಳಗ್ಗೆ ನಿಶ್ಚಯ ಆಯ್ತು ಇವತ್ತು ಕಾಡಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಮತ್ತು ಹೆಣ್ಣಂದಿರಿಗೆ ಮಾಡುವಂತಹ ದೊಡ್ಡ ಅಪಕಾರ. ಇದು ಪಾಪಕರ್ಮ ಆಗುತ್ತೆ ಹೊರತು ಒಳ್ಳೆ ಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನೈವ ತೇಸ್ತಿ ಪರೋಲೋಕಃ ನಾಪರಃ ಪಾಪಕರ್ಮಣಃ ಅಂತ ಜಗತ್ತಿನಲ್ಲಿ ಪಾಪಿ ಅಂತ ಪ್ರಖ್ಯಾತ ಆಗ್ತೀವಿ ಹೊರತು ಪುಣ್ಯವಂತ ಅಂತ ಪ್ರಖ್ಯಾತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜನಕ ಮಹಾರಾಜನೇ ನೀನು ಈ ರೀತಿಯಾಗಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾನೆ. ಇಷ್ಟಾದ ಮೇಲೆ ಅನೇಕ ಅಂಶಗಳನ್ನು ತಿಳಿಸ್ತಾ ಹೋಗ್ತಾಳೆ. ನೀನು ಹೇಗಿದ್ದೀಯಾ, ದೊಡ್ಡ ಸರೋವರದಂತೆ ಇದ್ದೀಯಾ ಅಂತ. ಒಂದು ಸರೋವರದಲ್ಲಿ ಅನೇಕ ರೀತಿಯಾದಂಥ ಮೀನುಗಳು, ಚಿಕ್ಕ ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ಅನೇಕ ರೀತಿಯಾದಂತಹ ಜಲಚರ ಪ್ರಾಣಿಗಳು, ಆಮೆ ಮುಂತಾದಂಥವುಗಳು ವಾಸವಾಗಿರ್ತವೆ. ಆ ಸರೋವರ ಎಲ್ಲದಕ್ಕೂ ಆಶ್ರಯವಾಗಿ ಇರುತ್ತೆ. ಅದೇ ರೀತಿಯಾಗಿ ದೊಡ್ಡದಾದ ಆಲದ ಮರ ಇರುತ್ತೆ. ಆಲ ಮರದ ಕೆಳಗಡೆ 100 ಜನ ಮಂದಿ ಏನು ಮಾಡ್ತಾ ಇರ್ತಾರೆ, ನೆರಳನ್ನು ಪಡಿತಾ ಇರ್ತಾರೆ. ಹೀಗೆ ನೀನೇನಾಗಿದ್ದೀಯಾ, ದೊಡ್ಡ ಸರೋವರದಂತೆ ಇದ್ದೀಯಾ, ದೊಡ್ಡ ಆಲದ ಮರದಂತೆ ಇದ್ದೀಯಾ. ಇದ್ದಕ್ಕಿದ್ದಂತೆ ಆಲದ ಮರ ಬಿದ್ದು ಹೋಗ್ಬಿಟ್ರೆ ಏನಾಗುತ್ತೆ, ಅದರಿಂದ ಸಹಾಯವನ್ನು ಪಡೆದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಬೇಸರ ಆಗುತ್ತೆ. ಮುಂದೆ ಅವರಿಗೆ ಸಹಾಯ ಪಡೆಯಲಿಕ್ಕೆ ಬೇರೆ ಅವಕಾಶ ಇರೋದಿಲ್ಲ. ಹಾಗಾಗಿ ಜನಕ ಮಹಾರಾಜ ನೀನು ಇನ್ನೊಬ್ಬರ ಬದುಕಿನಲ್ಲಿ ನೆರಳಾಗಿ ನಿಂತಿದ್ದಿ ಇಷ್ಟು ದಿವಸ. ಸರೋವರದಂತೆ ಒಳ್ಳೆಯ ಸಿಹಿಯಾದ ನೀರನ್ನು ಕೊಡ್ತಾ ಇದ್ದಿ ಪ್ರತಿಯೊಬ್ಬರಿಗೂ ಕೂಡ. ಇವತ್ತೇನೇ ಮಾಡ್ತಾ ಇದ್ದೀಯಾ, ಆ ಎಲ್ಲ ಕಾರ್ಯವನ್ನು ಬಿಟ್ಟು ನನ್ನೊಬ್ಬರ ಉದ್ಧಾರ ಆದರೆ ಸಾಕು, ಬೇರೊಬ್ಬರ ಕತೆ ಏನಾದರೂ ನನಗೇನು ಅಂತ ಕಾಡಿಗೆ ಹೋಗ್ತಾ ಇದ್ದೀಯಾ. ಇದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಇನ್ನೊಂದು ಮಾತನ್ನು ತಿಳಿಸ್ತಾ ಹೋಗ್ತಾಳೆ, ಹೆದರಿಕೆ ಮಾತನ್ನು. ನೀನೇನೋ ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯಾ ಸರಿ, ಆದರೆ ಕಾಡಿನಲ್ಲಿ ನೀನೊಬ್ಬನೇ ಇರ್ತೀಯ. ಅಲ್ಲಿ ಅನೇಕ ರೀತಿಯಾದಂತಹ ಕ್ರೂರವಾದ ಮೃಗಗಳಿರ್ತವೆ. ಅವಳು ಹೇಳ್ತಾಳೆ, ಖಾದಂತಿ ಹಸ್ತಿನಂ ನ್ಯಾಸ್ಯೈಹಿ ಅಂತ.
ಎಂತಹ ಕ್ರೂರ ಪ್ರಾಣಿಗಳು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡದಾದಂತಹ ಆನೆಯನ್ನೇ ಒಂದೇ ಏಟಿಗೆ ಸಂಹಾರ ಮಾಡಿ ತಿಂದು ಮುಗಿಸುವಂತಹ ಹುಲಿ ಮುಂತಾದಂತಹ ಕ್ರೂರ ಪ್ರಾಣಿಗಳಿರ್ತವೆ. ಅಂತಹ ಕ್ರೂರ ಪ್ರಾಣಿಗಳು ನಿನ್ನನ್ನು ತಿಂದೇ ಬಿಡ್ತಾವ ಅಂತ. ನೀನು ಆರಾಮಾಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಿನ್ನನ್ನು ತಕ್ಷಣದಲ್ಲಿಯೇ ಆ ಎಲ್ಲ ಪ್ರಾಣಿಗಳು ಕೂಡ ಬಂದು ಏನು ಮಾಡ್ತವೆ, ತಿಂದು ಸಂಹಾರ ಮಾಡಿ ಹಾಕಿ ಬಿಡ್ತವೆ. ಇದು ಒಂದು ಹಂತ. ನೀನೇ ತಪಸ್ಸು ಮಾಡ್ತಾ ಇರ್ತೀಯ ಅಂತ ಕೂತ್ಕೊಂಡಿರ್ತೀಯ, ಆವಾಗ ಒಬ್ಬ ಯಾರೋ ಬರ್ತಾನೆ, ನಿನ್ನ ಏಮಾಂ ಕುಂಡಿಕಾಂ ವಿದ್ಯಾತ ತ್ರಿವಿಷ್ಟಂ ಚ ಯೋ ಹರೇತ್ ಅಂತ ನಿನ್ನ ಕಮಂಡಲು ಅದನ್ನು ಒಡೆದು ಹಾಕಿಬಿಡ್ತಾನೆ. ಇನ್ನೊಬ್ಬ ಬರ್ತಾನೆ, ನಿನ್ನ ದಂಡವನ್ನು ಮುರಿದು ಹಾಕಿಬಿಡ್ತಾನೆ. ಇನ್ನೊಬ್ಬ ಬರ್ತಾನೆ, ವಾಸಶ್ಚಾಪಿ ಹರೇತ್ ತಸ್ಮಿನ್, ನಿನ್ನ ಬಟ್ಟೆಯನ್ನೇ ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೆ. ಯಾಕೆ? ಕಾಡಿನಲ್ಲಿ ವಾಸವಾಗಿರೋ ಜನರಿಗೆ ಬಟ್ಟೆ ಪರಿಚಯವೇ ಇರೋದಿಲ್ಲ. ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಬಟ್ಟೆ ಕಿತ್ಕೊಂಡು ಹೋಗಿಬಿಡ್ತಾರೆ. ಆಮೇಲೆ ನಿನ್ನ ಕೃಷ್ಣಾಜಿನವನ್ನು ಕೂಡ ಏನು ಮಾಡ್ತಾರೆ, ಕೊನೆಗೆ ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ನಿನ್ನ ಮನಸ್ಸು ಏನು ಬರುತ್ತೆ ಅಂತ, ಹೋಗಲಿ ಅಂತ ಬಿಟ್ಟುಬಿಡ್ತೀಯಾ? ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸನ್ಯಾಸಿ ಅಂತ ಹೇಳಿದ್ರೆ ವಸ್ತ್ರ ಇರಬೇಕು, ದಂಡ ಇರಬೇಕು, ಕಮಂಡಲು ಇರಲೇಬೇಕು. ಹೋಗಲಿ ಅಂತ ಬಿಟ್ಟುಬಿಟ್ರೆ ಅದು ಸನ್ಯಾಸಿ ಧರ್ಮ ಆಗೋದಿಲ್ಲ. ಹಾಗಂತ ಸಿಟ್ಟು ಮಾಡಿಕೊಂಡ್ರೆ ಅದು ಸನ್ಯಾಸಿ ಧರ್ಮ ಆಗೋದಿಲ್ಲ. ಹಾಗಾಗಿ ಕಾಡಿನಲ್ಲಿ ಹೋಗಿ ನಿಂತರೆ ನಿನಗೇನು ಸನ್ಯಾಸ ಧರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಸುಮ್ಮನೆ ನೀನೇನು ಮಾಡು, ಮನೆಯಲ್ಲಿ ಇದ್ದುಕೊಂಡು ಬಿಡು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಏನು ಪುಣ್ಯ ಸಂಪಾದನೆ ಮಾಡೋಕ್ಕೆ ಅಂದ್ಕೊಳ್ತಾ ಇದ್ದೀಯೋ ಆ ಎಲ್ಲ ಪುಣ್ಯ ರಾಜ್ಯಭಾರವನ್ನು ನೀನು ಚೆನ್ನಾಗಿ ಮಾಡಿದರೆ ಏನಾಗುತ್ತೆ, ಆ ಪುಣ್ಯಕ್ಕಿಂತ ಜಾಸ್ತಿ ಪುಣ್ಯ ಸಿಗುತ್ತೆ. ಯಾಕೆಂದರೆ ಗೀತೆಯಲ್ಲಿ ಪರಮಾತ್ಮನ ಹೇಳುವಂತೆ ತನ್ನ ಕರ್ಮವನ್ನು ಚೆನ್ನಾಗಿ ಮಾಡಿದರೆ ಅದರಿಂದ ಏನಾಗುತ್ತೆ, ಪರಮಾತ್ಮ ನಾನು ಪ್ರೀತನಾಗ್ತೇನೆ. ತಸ್ಯ ಪ್ರಾಣುಪಕಾರೇಣ ಪ್ರೀತೋ ಭವತಿ ಕೇಶವ ಅಂತ ಅನೇಕ ಮಾತುಗಳನ್ನು ಪರಮಾತ್ಮ ಹೇಳ್ತಾರೆ. ತಮ್ಮ ಕರ್ಮಗಳನ್ನೇ ಪ್ರಾಮಾಣಿಕವಾಗಿ ಮಾಡಿದರೆ ಅದರಿಂದ ನಾನು ತೃಪ್ತನಾಗ್ತೇನೆ ಅಂತ. ಹಾಗಾಗಿ ನೀನೇ ಮಾಡು, ಇದೆಲ್ಲವನ್ನು ಕೂಡ ಬಿಡು. ಪ್ರಸಾದಿ ಪೃಥ್ವೀಂ ರಾಜನ್ ಯದಿ ತೇನುಗ್ರಹೋ ಭವೇತ್ ಅಂತ ಆರಾಮವಾಗಿ ಈ ಒಂದು ಉಪ್ಪರಿಗೆಯಲ್ಲಿ ರಾಜರಿಗೆ ವಿಶೇಷವಾಗಿ ಉಪ್ಪರಿಗೆ ಅನ್ನೋದು ಭಾರಿ ವಿಶೇಷ ಅಂತ. ಯಾಕೆಂದರೆ ಆ ರಾತ್ರಿ ಸಂದರ್ಭದಲ್ಲಿ ವಿಶೇಷವಾದಂತಹ ಹಾಸಿಗೆಯನ್ನು ಹಾಸಿಕೊಂಡು ಆ ಚಂದ್ರನನ್ನು ನೋಡುತ್ತಾ ಅಲ್ಲಿ ಸುಖವನ್ನು ಅನುಭವಿಸುವುದೇ ಅವರಿಗೆ ವಿಶೇಷವಾದಂತಹ ಒಂದು ಆನಂದ. ಆ ರೀತಿಯಾಗಿ ಆರಾಮಾಗಿ ನೀನು ಉಪ್ಪರಿಗೆ ಮೇಲೆ ವಿಹಾರವನ್ನು ಮಾಡು. ಪ್ರಾಸಾದ ಶಯನಮ್ಯಾನಂ ವಾಸಾಂಸ್ಯಾಭರಣಿ ಆನಿಚ ಅಂತ ಅನೇಕ ರೀತಿಯಾದಂತಹ ವೈಭವ ಇದೆ ನಿನಗೆ, ಅದೆಲ್ಲವನ್ನು ಕೂಡ ಅನುಭವಿಸು. ಹಾಗಾಗಿ ನೀನು ಈ ರೀತಿ ಮಾಡೋದು ಸರಿಯಲ್ಲ. ಹಾಗಾಗಿ ಸನ್ಯಾಸಿಗಳು ಯಾರಾಗ್ತಾರೆ ಅಂತ ಹೇಳಿ ಏನೂ ಇಲ್ಲದೇ ಇರುವಂಥವ್ರು ಸನ್ಯಾಸಿಗಳಾಗ್ತಾರೆ, ಎಲ್ಲ ಇದ್ದವರು ಸನ್ಯಾಸಿಗಳಾಗೋದಿಲ್ಲ. ಹಾಗಾಗಿ ನೀನೇ ಮಾಡು, ಆಸೆಯನ್ನು ಬಿಟ್ಟು ಬಿಡು. ಆ ಆಸೆಯನ್ನು ಬಿಡದೆ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡೋ, ಅದೇ ನಿನಗೆ ನಿಜವಾಗಿ ಇರುವಂತಹ ಒಂದು ಯೋಗ್ಯತೆ, ರಾಜನಾಗಿದ್ದೀಯಾ ಅಂತ. ಅಷ್ಟಾದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಯಾರು ಶ್ರೇಷ್ಠರು ಅಂತ. ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡಲಿಕ್ಕೆ ಅಂತ ಹೋಗ್ತಾನೆ, ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಒಂದು ಭಿಕ್ಷೆ ಹಾಕ್ತಾನೆ. ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಕೈಚಾಚಿ ಬೇಡುವಂತಹ ಭಿಕ್ಷುಕ ಶ್ರೇಷ್ಠನೋ, ಅವನಿಗೆ ಮನಸ್ಸಿಂದ ತೃಪ್ತಿಯಾಗಿ ಅವನಲ್ಲಿರುವಂಥ ಪರಮಾತ್ಮ ಪ್ರೀತನಾಗಲಿ ಅಂತ ಮನಃಪೂರ್ವಕವಾಗಿ ಭಿಕ್ಷೆ ಹಾಕುವಂತಹ ವ್ಯಕ್ತಿ ಶ್ರೇಷ್ಠನೋ ಅಂತ. ತಯೋಸ್ತ ಮಂಥನ ಮಿದ್ದಿ ಶ್ರೇಯಸ್ತಾಭ್ಯಾಂ ಕೌಚ್ಯತೆ ಅಂತ. ಇದರಲ್ಲಿ ಯಾರು ಶ್ರೇಷ್ಠ ಅಂತ ನೀನೇ ವಿಚಾರ ಮಾಡು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇವರಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ತನ್ನ ಕರ್ತವ್ಯವಂತ ಹಾಕುವಂತಹ ಆ ಯಜಮಾನನೇ ಶ್ರೇಷ್ಠ ಅಂತ. ಯಾಕೆಂದರೆ ಅವನಿಗೆ ಮಾಡುವಂಥ ಅನಿವಾರ್ಯತೆ ಏನಿಲ್ಲ. ಹಾಕಿದರೆ ಅವನ ಅನ್ನ ಕಡಿಮೆ ಆಗುತ್ತೆ ಹೊರತು ಅದ್ರ ಬೇರೇನಾಗೋದಿಲ್ಲ. ಆದರೆ ಅದು ಕೂಡ ಒಂದು ಧರ್ಮ, ಆ ಭಿಕ್ಷುಕರಿಗೆ ಉಪಯೋಗ ಆಗಲಿ ಎಂಬುದಾಗಿ ದಾನವನ್ನು ಮಾಡಿದರೆ ಏನಾಗುತ್ತೆ, ಅದರಿಂದ ಅವನ ಅಂತರ್ಯಾಮಿಯ ಅಂತ ಪರಮಾತ್ಮ ತೃಪ್ತನಾಗ್ತಾನೆ. ಹಾಗಾಗಿ ಭಿಕ್ಷೆ ಬೇಡುವವನಿಗೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚು ಪುಣ್ಯ ಯಾರಿಗೆ ಬರೋದು, ಭಿಕ್ಷೆ ಹಾಕುವವನಿಗೆ. ನೀನೇ ಮಾಡ್ತಾ ಇದ್ದೀಯಾ, ಇವತ್ತು ಭಿಕ್ಷುಕನಾಗ್ತೀಯಾ ಅಂತ ಹೇಳ್ತಾ ಇದ್ದೀಯಾ. ಸನ್ಯಾಸಿ ಅಂದರೆ ಭಿಕ್ಷುಗಳೇ, ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡೋದೇ ಅವರ ಕೆಲಸ. ಹಾಗಾಗಿ ನೀವು ಚಿಂತನೆ ಮಾಡು, ಭಿಕ್ಷುಕ ಆಗೋದ್ರಿಂದ ಜಾಸ್ತಿ ಪುಣ್ಯ ಬರುತ್ತೋ, ಭಿಕ್ಷೆ ಹಾಕೋದ್ರಿಂದ ಜಾಸ್ತಿ ಪುಣ್ಯ ಬರುತ್ತೋ ಅಂತ. ನಾವು ನಿನ್ನೆ ಕೇಳಿದ್ವಿ, ಮೊನ್ನೆ ಇಲ್ಲ. ಗೃಹಸ್ಥನಿಗೆ ದೊಡ್ಡ ಅಧಿಕಾರ ಏನು, ಬ್ರಹ್ಮಚಾರಿಗಳಿಗೆ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕುವಂಥ ದೊಡ್ಡ ಅಧಿಕಾರ ಇದೆ ಅಂತ. ಹಾಗಾಗಿ ನೀನು ಯಾಕೆ ಚಿಂತೆ ಮಾಡ್ತೀಯಾ, ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಪರಮಾತ್ಮನು ಕೂಡ ದಾನ ಮಾಡುವಂಥ ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಪ್ರತಿನಿತ್ಯ ಮನೆಗೆ ಅನೇಕ ಭಿಕ್ಷುಕರು ಬರ್ತಾರೆ, ಯಾಚಕರು ಬರ್ತಾರೆ. ಅವರಿಗೆಲ್ಲ ಮನಃಪೂರ್ವಕವಾಗಿ ಇವತ್ತು ಎಷ್ಟೋ ಭಿಕ್ಷೆ ಆಗ್ತಾ ಇದಕ್ಕಿಂತ ಜಾಸ್ತಿ ಭಿಕ್ಷೆ ಹಾಕೋಣ, ಸನ್ಯಾಸಿಗೆ ಕರೆದು ಭಿಕ್ಷೆ ಹಾಕೋಣ. ಅದರಿಂದಾಗಿ ಇನ್ನಷ್ಟು ಪುಣ್ಯ ಬರುತ್ತೆ. ಅದನ್ನು ಬಿಟ್ಟು ನೀನು ಅವರಲ್ಲಿ
1000 ಸನ್ಯಾಸಿಗಳಲ್ಲಿ ಹೋಗಿ ನೀನು ಒಬ್ಬ ಸೇರ್ತೀಯ ಅಂತ ಹೇಳಿದ್ರೆ ನಿನಗೆ ಪುಣ್ಯ ಕಡಿಮೆ ಆಗುತ್ತೆ ಹೊರತು ಏನಾಗೋದಿಲ್ಲ, ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಂಡನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯತೆ ಇದೆ ಅನ್ನೋ ಧರ್ಮದ ಮಾರ್ಗದಲ್ಲಿ ಆ ರೀತಿಯಾದಂಥ ಎಲ್ಲ ರೀತಿಯಾದ ವಿಚಾರಗಳನ್ನು ತಿಳಿಸ್ತಾ ಇದ್ದಾಳೆ. ಹಾಗಾಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಜಾತವೇದ ಯಥಾರಾಜ ನಾದೈವೋಪಶಾಮ್ಯತಿ ಅಂತ ನೀನು ಯಾಚನೆಯನ್ನೇ ಬದುಕೋದು ಮಾಡ್ಕೊಂಡ್ಬಿಟ್ರೆ ಆ ಯಾಚನೆ ಏನಾಗುತ್ತೆ, ಕೊನೆಗೆ ಅತಿಯಾಸೆಯಾಗಿ ಅದು ನಿನ್ನ ನಾಶಕ್ಕೆ ಕಾರಣ ಆಗುತ್ತೆ ಹೊರತು ಅದು ಸರ್ವಥಾ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಸನ್ಯಾಸಿಗಿಂತಲೂ ಕೂಡ ಸನ್ಯಾಸಿಗೆ ಅನ್ನವನ್ನು ಹಾಕುವಂಥ ಗೃಹಸ್ಥನೇ ಶ್ರೇಷ್ಠ. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನೀನೇ ಮಾಡು, ಈ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸನ್ಯಾಸಿಗಳಿಗೆ ಅನ್ನದಾನವನ್ನು ಮಾಡು. ಯಾಕೆ ಅಂತ ಹೇಳಿದ್ರೆ ಅನ್ನ ಪ್ರಾಣಪ್ರಭವತಿ ಅನ್ನದ ಪ್ರಾಣದೋ ಭವೇತ್ ಅಂತ ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರ ಜೀವ ಯಾವುದರ ಮೇಲೆ ನಿಂತಿದೆ? ಅನ್ನದ ಮೇಲೆ ನಿಂತಿದೆ. ಹಾಗಾಗಿ ನಾವು ಒಬ್ಬರಿಗೆ ಅನ್ನದಾನವನ್ನು ಮಾಡಿದೆವು ಅಂತ ಹೇಳಿದ್ರೆ ಏನರ್ಥ? ಅವರಿಗೆ ಪ್ರಾಣವನ್ನು ಕೊಟ್ವಿ ಎಂಬುದಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಅನ್ನದ ಪ್ರಾಣದೋ ಭವೇತ್, ಅನ್ನದ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? ಅವರ ಜೀವ, ಅವರ ಪ್ರಾಣ. ಹಾಗಾಗಿ ಅನ್ನದಾನ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ. ಹಾಗಾಗಿ ಅಂತಹ ಅನ್ನದಾನವನ್ನು ಮಾಡು, ಆವಾಗ ನಿನಗೆ ನಿಜವಾಗಿ ಕೂಡ ಉದ್ಧಾರ ಎಂಬುದು ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವ ಸನ್ಯಾಸಿಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಕೆಲವು ದುಷ್ಟ ಸನ್ಯಾಸಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಪರಿವ್ರಜಂತಿ ದಾನಾರ್ಥ ಮುಂಡ ಕಾಷಾಯ ವಾಸಸಾಹ ಸೀತಾ ಬಹುವಿಧೈ ಪಾಶೈ ಸಂಚಿನ್ವಂತ ವೃಥಾಭಿಷಾವ ಅಂತ ಹೊಟ್ಟೆ ಪಾಡಿಗೋಸ್ಕರ ಏನು ಮಾಡ್ತಾರೆ? ಕೆಲವರು ತಮ್ಮ ತಲೆ ಬೋಳಿಸ್ಕೊಳ್ತಾರೆ. ಕೆಂಪು ವಸ್ತ್ರವನ್ನು ಮುಂಡಾಹ ಕಾಷಾಯ ವಾಸಸಃ, ಕಾಷಾಯವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಇನ್ನೊಬ್ಬರ ಹೋಗಿ ಏನು ಮಾಡ್ತಿರ್ತಾರೆ? ಬೇಡಿ ಜೀವನ ಮಾಡ್ತಾ ಇರ್ತಾರೆ. ಮನಸ್ಥಳೀನ ಸೇರುತ್ತೆ, ನಾನು ಅವನ ಹತ್ರ ಅನ್ನ ಕೇಳ್ತಾ ಇದ್ದೀನಿ, ಅವನು ಅನ್ನದ ಜೊತೆಗೆ ಒಂದಿಷ್ಟು ಸಂಪತ್ತನ್ನು ಕೊಟ್ಟರೆ ಅದರಿಂದ ನನಗೆ ಉಪಯೋಗ ಆಗುತ್ತೆ ಅಂತ ಆಸೆ ಇರುತ್ತೆ. ಬಾಯಿಯಲ್ಲಿ ಮಾತ್ರ ಅನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸಂಚಿನ್ವಂತೋ ವೃಥಾಮಿಷಂ ಅಂತ ವಿಶೇಷವಾಗಿ ಅವರಿಗೇನಿರುತ್ತೆ, ಮನಸ್ಸಿನಲ್ಲಿ ಮಠ ಬೆಳೆಸಬೇಕು, ಶಿಷ್ಯ ಬೆಳೆಸಬೇಕು, ಸಂಪತ್ತು ಬೆಳೆಸಬೇಕು ಅಂತ ಆಸೆ ಇರುತ್ತೆ ಹೊರತು ನಿಜವಾಗಿಯೂ ಕೂಡ ಆ ರೀತಿಯಾದ ವೈರಾಗ್ಯವನ್ನು ತುಂಬ ಕಷ್ಟ. ಹಾಗಾಗಿ ನೀನು ಆ ಒಂದು ಮಾರ್ಗದಲ್ಲಿ ಹೋಗೋದು ತುಂಬ ದೊಡ್ಡ ತಪ್ಪು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಅವನ ಹೆಂಡತಿ ಮಾಡ್ತಾ ಹೋಗ್ತಾಳೆ. ಹಾಗಾಗಿ ಆ ರೀತಿಯಾಗಿ ಸನ್ಯಾಸಿ ವೇಷವನ್ನು ಹಾಕಿಕೊಳ್ಳೋದು ಅದು ವಾಸ್ತವಿಕ ಸುಮ್ಮನೆ ಹೊರಗಡೆಯ ವೇಷ ಅಷ್ಟೇ. ಹೇಗೆ ಅವಳು ಹೇಳ್ತಾಳೆ, ಈ ದೊಂಬರಾಟ ಅಂತ ಮಾಡ್ತಾ ಇರ್ತಾರೆ, ಅವರೇ ಮಾಡ್ತಾರೆ ತಮ್ಮ ಹೊಟ್ಟೆ ಪಾಡಿಗೆ ಅಂತ ಏನೇನೋ ವೇಷ ಹಾಕ್ತಾರೆ, ಹಗ್ಗದ ಮೇಲೆ ನಡೀತಾರೆ, ಪಾಪ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಎಲ್ಲ ಸನ್ಯಾಸಿಗಳು ಕೂಡ ಆ ರೀತಿ ಅಂತ ಹೇಳ್ತಾ ಇಲ್ಲ. ಆದರೆ ಬಹುತೇಕ ಸನ್ಯಾಸಿಗಳೇನಾಗಿದ್ದಾರೆ, ಧರ್ಮಧ್ವಜಾನ ಮುಂಡಾನ ವೃತ್ಯರ್ಥ ಮಿತಿ ಮೇಮತಿ, ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಸನ್ಯಾಸಿಗಳಾಗಿದ್ದಾರೆ ಹೊರತು ನಿಜವಾಗಿಯೂ ವೈರಾಗ್ಯದಿಂದ ಅಲ್ಲ ಅಂತ ಮೇಮತಿ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾಳೆ ಜನಕ ಮಹಾರಾಜ. ಹಾಗಾಗಿ ಅವಳ ಉದ್ದೇಶ ಬಹುತೇಕ ಸನ್ಯಾಸಿಗಳು ಹಾಗೇ ಇರ್ತಾರೆ. ಇವತ್ತಿನ ಸನ್ಯಾಸ ಆವತ್ತಿನ ಸನ್ಯಾಸಕ್ಕೂ ತುಂಬ ವ್ಯತ್ಯಾಸ ಇತ್ತು. ಇವತ್ತಿನ ಸನ್ಯಾಸ ಅನೇಕ ರೀತಿಯಾಗಿರ್ತ ವೈಭವಗಳು ಇರ್ತವೆ, ಮಠಕ್ಕೆ ಒಂದು ಆಸ್ತಿ ಪಾಸ್ತಿಗಳಂತ ಇರುತ್ತೆ, ಅದರಿಂದ ಹೇಗೋ ಒಂದು ವ್ಯವಸ್ಥೆ ಆಗ್ತಾ ಇರುತ್ತೆ. ಆದರೆ ಹಿಂದಿನ ಜನ್ಮ ಹಾಗಲ್ಲ, ಶಿಷ್ಯರಿದ್ದರೆ ಇರ್ತಾಯಿದ್ರು, ಶಿಷ್ಯರು ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾಕಂದರೆ ಸನ್ಯಾಸಿಗಳು ಇವತ್ತಿನ ರೀತಿಯಲ್ಲಿ ನಿಯಮಿತ ಲೆಕ್ಕದಲ್ಲಿ ಇರ್ತಾ ಇರಲಿಲ್ಲ. ಕೆಲವೊಂದು ಕಡೆ ಒಂದು ಊರಿನಲ್ಲಿ 100 ಜನ ಸನ್ಯಾಸಿಗಳು ಇರ್ತಾಯಿದ್ರು. ಅದ್ರ ಕೆಲಸ ಏನು? ಪ್ರತಿನಿತ್ಯ ನದಿಯಲ್ಲಿ ಸ್ನಾನ ಮಾಡೋದು, ಪೂಜೆ ಮಾಡೋದು, ಭಿಕ್ಷೆ ಸ್ವೀಕಾರ ಮಾಡೋದು, ತಮಗೆ ಶಿಷ್ಯರಿದ್ದರೆ ಪಾಠ ಪ್ರವಚನ ಮಾಡೋದು, ಇಲ್ಲದ್ರೆ ತಪಸ್ ಮಾಡ್ತಾ ಕೂತ್ಕೊಳ್ಳೋದು. ಹಾಗಾಗಿ ಕೆಲವರು ನಿಜವಾಗಿಯೂ ಪರಮಾತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಸನ್ಯಾಸಿಗಳಾಗ್ತಾರೆ. ಇನ್ನು ಕೆಲವರು ವೃತ್ಯರ್ಥಂ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಸನ್ಯಾಸಿಗಳಾಗ್ತಾರೆ. ಹಾಗಾಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರೊಂದು ವಿಶೇಷವನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ನೋಡಿದರೆ ನಮಗೇನಾಗುತ್ತೆ, ಮೇಲ್ನೋಟಕ್ಕೆ ಅರ್ಜುನ ಮತ್ತು ಯಾವ ಜನಕ ಮಹಾರಾಜ ಹೆಂಡತಿ ಇಬ್ಬರು ಕೂಡ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ, ಸನ್ಯಾಸಿಗಳನ್ನು ನಿಂದನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಸನ್ಯಾಸಿಗಳನ್ನು ವಾಸ್ತವಿಕವಾಗಿ ಯಾರು ಕೂಡ ನಿಂದನೆ ಮಾಡ್ತಾ ಇಲ್ಲ. ಸನ್ಯಾಸಿ ವೇಷವನ್ನು ಹಾಕಿಕೊಂಡು ಧರ್ಮಕ್ಕೆ ಯಾರು ವಂಚನೆಯನ್ನು ಮಾಡ್ತಾ ಇದ್ದಾರೋ, ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅಂತ ಯಾರು ಕಾಷಾಯ ವಸ್ತ್ರವನ್ನು ಹಾಕಿಕೊಂಡಿದ್ದಾರೋ ಅವರು ನಿಂದನೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೇ ರೀತಿ ತಪ್ಪಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಅರ್ಜುನ ಹೇಳ್ತಾನೆ, ಯುಧಿಷ್ಠಿರ, ನೀನು ಜನಕ ಮಹಾರಾಜ ಕಾಡಿಗೆ ಹೋಗ್ತೀನಿ ಅಂತ ಅಷ್ಟೇ ಚರಿತ್ರೆ ಕೇಳಿ ಬಿಟ್ಬಿಟ್ಟಿದ್ದೀಯ, ಮುಂದಿನ ಚರಿತ್ರೆ ನಿನಗೆ ಗೊತ್ತೇ ಇಲ್ಲ.
ಮುಂದಿನ ಚರಿತ್ರೆ ನಾನು ಹೇಳ್ತೀನಿ ಕೇಳು ಅಂತ ಇಷ್ಟೆಲ್ಲ ಚರಿತ್ರೆಯನ್ನು ಹೇಳಿದ. ಜನಕ ಮಹಾರಾಜನ ಹೆಂಡತಿ ಅವನಿಗೆ ಮಾಡಿದಂಥ ಸಂಪೂರ್ಣವಾದ ಉಪದೇಶವನ್ನು ಕೂಡ ತಿಳಿಸಿ ಹೇಳ್ತಾನೆ. ಹಾಗಾಗಿ ನೀನು ಒಂದು ವೇಳೆ ಪ್ರಾಮಾಣಿಕವಾಗಿ ರಾಜ್ಯಭಾರವನ್ನು ಮಾಡಿದರೆ ಸನ್ಯಾಸಿಗಳಿಗಿಂತಲೂ ಮಿಗಿಲಾದಂತಹ ಸ್ಥಾನಮಾನ, ಗೌರವ, ಪುಣ್ಯ ಮತ್ತು ಊರ್ಧ್ವ ಲೋಕಗಳು ಅದು ನಿನಗೆ ಸಿಗುತ್ತೆ. ಹಾಗಾಗಿ ನೀನೇ ಮಾಡು, ಎಲ್ಲ ಸನ್ಯಾಸಿಗಳಿಗೂ ಆಶ್ರಯವನ್ನು ಕೊಡು, ಅವರೆಲ್ಲರಿಗೂ ಭಿಕ್ಷೆಯನ್ನು ಹಾಕು, ಎಲ್ಲರಿಗೂ ದಾನಾದಿಗಳನ್ನು ಮಾಡು. ಅದರಿಂದ ನಿನಗೆ ಪುಣ್ಯವೇ ಬರುತ್ತೆ ಹೊರತು ಪಾಪ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಅನೇಕರಿಗೆ ಪಶುಗಳನ್ನು ದಾನ ಮಾಡು, ಗೋದಾನವನ್ನು ಮಾಡು, ಯಾರಿಗೆ ಏನು ಬೇಕೋ ಅದನ್ನು ದಾನ ಮಾಡು, ದಕ್ಷಿಣೆಯನ್ನು ಕೊಡು, ಹೀಗೆ ಎಲ್ಲ ದಾನವನ್ನು ಕೂಡ ಮಾಡು. ಹಾಗಾಗಿ ದಾನಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ಕರ್ಮ ಈ ಜಗತ್ತಿನ ಇನ್ನೊಂದು ಇಲ್ಲ. ಹಾಗಾಗಿ ಅದನ್ನು ಮಾಡು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲ ಆದಾಗ ಜನಕ ಮಹಾರಾಜ ಏನು ಮಾಡ್ತಾನೆ, ಅವನಿಗೆ ಹೆಂಡತಿಯ ಉಪದೇಶದಿಂದಾಗಿ ತಲೆ ಸರಿಯಾಗತ್ತೆ. ಮತ್ತೆ ಅವನು ಪುನಃ ಸನ್ಯಾಸ ಸ್ವೀಕಾರ ಮಾಡೋದು ಸರಿಯಲ್ಲ ಅಂತ ತೀರ್ಮಾನವನ್ನು ಮಾಡಿ ಮತ್ತೆ ಪುನಃ ತಾನು ತನ್ನ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ಅರ್ಜುನ ತಿಳಿಸಿ, ಹಾಗಾಗಿ ಧರ್ಮರಾಜ ಇವತ್ತು ಜನಕ ಮಹಾರಾಜನಿಗೆ ಹೆಂಡತಿ ಮಾತ್ರ ಉಪದೇಶ ಮಾಡಿದಳು. ಇವತ್ತೇನಾಗ್ತಾ ಇದೆ, ಏನು ಹೆಂಡತಿಯೂ ಉಪದೇಶ ಮಾಡಿದ್ದಾಳೆ, ಭೀಮಸೇನ ಉಪದೇಶ ಮಾಡಿದ್ದಾನೆ, ನಾನು ಉಪದೇಶ ಮಾಡಿದ್ದೇನೆ, ನಕುಲ ಸಹದೇವ ಎಲ್ಲರೂ ಕೂಡ ಉಪದೇಶ ಮಾಡಿದ್ದೀವಿ. ಹಾಗಾಗಿ ನಮ್ಮೆಲ್ಲರ ಮಾತನ್ನು ನೀನು ಕೇಳು. ಏವಂ ಧರ್ಮಮನುಕ್ರಾಂತಹ ಸದಾ ದಾನ ತಪಃಪರ ಅಂತ ನೀನೇನು ಹೇಳ್ತಾ ಇದ್ದೀಯಾ? ನೀವೆಲ್ಲರೂ ಕೂಡ ಆಸೆಗೋಸ್ಕರ ರಾಜ್ಯ ಬೇಕು ಬೇಕು ಅಂತ ಹೇಳ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀಯಾ. ಆದರೆ ನಿಜವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ ಕೇಳೋಣ, ನಮಗೆ ಯಾರಿಗೂ ಕೂಡ ಕಿಂಚಿತ್ತು ರಾಜ್ಯದ ಮೇಲೆ ಆಸೆ ಇಲ್ಲ. ರಾಜ್ಯಭಾರವನ್ನು ಮಾಡುವುದು ಆಸೆಯಿಂದಲ್ಲ ಹೊರತು ನಮ್ಮ ಕರ್ತವ್ಯ ಅಂತ. ಇದನ್ನು ಬಿಟ್ಟು ನಾವು ಕಾಡಿಗೆ ಹೋದರೆ ಅದೇನಾಗುತ್ತೆ, ನಮ್ಮ ಸ್ವಾರ್ಥ ಅಂತ ಆಗುತ್ತೆ. ಅಲ್ಲಿದ್ದರೆ ನಮ್ಮ ಉದ್ಧಾರ ಮಾತ್ರ ಆಗುತ್ತೆ, ಇಲ್ಲಿ ಇದ್ದರೆ ಇದರಿಂದ ಇಡೀ ರಾಜ್ಯದ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀನು ರಾಜನಾಗು, ಸದಾ ದಾನ ತಪಃಪರ ಅಂತ ನಾವೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಧರ್ಮದ ಕಾರ್ಯಗಳನ್ನೇ ಮಾಡ್ತಾ ಇರೋಣ. ಸದಾಕಾಲ ದಾನ ಮಾಡೋಣ, ತಪಸ್ಸು ಮಾಡೋಣ. ಅನೃಶಂಸೆ ಗುಣೋಪೇತ ಕಾಮಕ್ರೋಧ ವಿವರ್ಜಿತ ಅಂತ ತಪಸ್ಸು ಮಾಡೋಣ. ಹಿಂಸೆಯನ್ನು ಬಿಟ್ಟು ಬಿಡೋಣ. ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಪ್ರಜಾನ ಪಾಲನೆಯುಕ್ತ ನಿರಂತರವಾಗಿ ಪ್ರಜೆಗಳನ್ನು ನಮ್ಮ ಮಕ್ಕಳ ರೀತಿ ಪಾಲನೆಯನ್ನು ಮಾಡೋಣ. ದಾನಂ ಉತ್ತಮ ಮಾಸ್ಥಿತ ಅಂತ ನಿರಂತರವಾಗಿ ದಾನವನ್ನು ಮಾಡೋಣ. ಇಷ್ಟಾನ್ ಲೋಕಾನ್ ಅವಾಪ್ಸ್ಯಾಮಃ ಅಂತ ಇಷ್ಟೆಲ್ಲ ಆದ ಮೇಲೆ ಏನಾಗುತ್ತೆ, ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡಿದರೆ ನಾವು ಯಾವ ಲೋಕ ಸಿಗಬೇಕು ಅಂತ ಬಯಸ್ತೇವೋ ಆ ಲೋಕಗಳನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಗುರು ವೃದ್ಧೋಪಚಾಯಿನಃ ಅಂತ ಇವೆಲ್ಲವೂ ಕೂಡ ನಾನು ಹೇಳ್ತಾ ಇರುವಂಥ ಮಾತಲ್ಲ, ನಮ್ಮೆಲ್ಲರ ಹಿರಿಯರಾದಂತಹ ಭೀಷ್ಮಾಚಾರ್ಯರು ಹೇಳಿದಂತಹ ಮಾತು. ಇವೆಲ್ಲವೂ ಕೂಡ ನಮ್ಮ ವಂಶದಲ್ಲಿ ನಿರಂತರವಾಗಿ ಕೇಳಿಕೊಂಡು ಬಂದಂತಹ ಮಾತುಗಳು. ಅಂದರೆ ಕುರುವಂಶದಲ್ಲಿ ಯಾರೇ ಒಬ್ಬ ವ್ಯಕ್ತಿ ತಮ್ಮ ಮಕ್ಕಳಿಗೆ ರಾಜ್ಯವನ್ನು ವಹಿಸಿ ಕೊಡಬೇಕಾದ್ರೆ ಇಷ್ಟು ಉಪದೇಶ ಅಂತ ಮಾಡ್ತಾಯಿದ್ರು. ರಾಜ್ಯವನ್ನು ಪ್ರಾಮಾಣಿಕವಾಗಿ ಪರಿಪಾಲನೆ ಮಾಡಬೇಕು, ನಿನ್ನ ಮಕ್ಕಳನ್ನು ಎಷ್ಟು ಪ್ರೀತಿ ನೋಡ್ಕೊಳ್ತೀಯೋ ಅಷ್ಟೇ ಪ್ರೀತಿಯಿಂದಾಗಿ ಪ್ರಜೆಗಳನ್ನು ನೋಡ್ಕೊಳ್ಬೇಕು ಅಂತ ಹೀಗೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದರು. ಹಾಗಾಗಿ ಗುರು ವೃದ್ಧರು ಅಂದರೆ ನಮ್ಮ ಕುಲದಲ್ಲಿ ಹಿರಿಯರಾದಂತಹ ವೃದ್ಧರು, ಗುರುಗಳು ಎಲ್ಲರೂ ಕೂಡ ನಮಗೆ ಈ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಾವೇ ಮಾಡೋಣ, ದೇವಾತ ಅತಿಥಿರ್ಭೂತಾನಾಂ ನಿರ್ವಪಂತೋ ಯಥಾವಿಧಿ ಸ್ಥಾನಮಿಷ್ಟಂ ಅವಾಪ್ಸ್ಯವ್ಯ ಬ್ರಹ್ಮಣ್ಯ ಸತ್ಯವಾದಿನಃ ಅಂತ. ಹಾಗಾಗಿ ನಾವು ದೇವತೆಗಳಿಗೆ, ಪ್ರಾಣಿಗಳಿಗೆ, ಎಲ್ಲ ಅತಿಥಿಗಳಿಗೆ ವಿಶೇಷವಾಗಿ ದಾನವನ್ನು ಮಾಡಿ ನಾವೇನು ಮಾಡೋಣ, ರಾಜ್ಯಭಾರವನ್ನು ಮಾಡೋಣ. ಅದರಿಂದಾಗಿ ನಮ್ಮ ವಿಶೇಷವಾದ ಲೋಕ ಸಿಗುತ್ತೆ. ಇದರಿಂದಾಗಿ ನಮ್ಮ ಉದ್ಧಾರ ಎಂಬುದು ಖಂಡಿತವಾಗಿಯೂ ಆಗೇ ಆಗುತ್ತೆ. ನೀನು ಇದರಲ್ಲಿ ಯಾವುದೇ ರೀತಿಯಂತಹ ಸಂಶಯವನ್ನು ಪಡಬೇಡ ಎಂಬಂತಹ ಮಾತನ್ನು ವಿಶೇಷವಾಗಿ ಯಾವ ಅರ್ಜುನ ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ಇಲ್ಲಿಗೆ 18ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಇಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ಯುಧಿಷ್ಠಿರನ ವಾದ ಏನು, ನೀನು ಹೇಳಿದಂತಹ ಯಾವ ಅಂಶವೂ ಸರಿಯಲ್ಲ, ನನ್ನ ಅಭಿಪ್ರಾಯವೇ ಸರಿ. ಹಾಗಾಗಿ ರಾಜ್ಯಭಾರ ಮಾಡೋದಕ್ಕಿಂತಲೂ ಕೂಡ ಸನ್ಯಾಸವೇ ಉತ್ತಮ ಧರ್ಮ ಅಂತ ಮತ್ತೆ ಮುಂದೆ ಅವನು 19ನೇ ಅಧ್ಯಾಯ ಪೂರ್ತಿ ತನ್ನ ಅಂಶವನ್ನು ಅವನು ಒಪ್ಕೊಳ್ತಾನೆ, ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಆ ಉಳಿದ 19ನೇ ಅಧ್ಯಾಯದ ಚಿಂತನೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.